ವೆಲ್ಕಮ್ ಬ್ಯಾಕ್ ಟು ಕನ್ನಡ IAS ಅಕಾಡೆಮಿ. ಸ್ನೇಹಿತರೆ, ಕನ್ನಡ IAS ಅಕಾಡೆಮಿಗೆ ಯಾರು ಮೊದಲ ಬಾರಿಗೆ ಬಂದಿರಿ ಏನು ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿದ ತಕ್ಷಣ ನನ್ನ ಮುಂದೆ ಮಾಡ್ತಕ್ಕಂಥ ಯಾವುದೇ ನೋಟಿಫಿಕೇಶನ್ ಆಗ್ತದೆ ಹಿಡಿಯೋದು ಬೇಗನೆ ನೋಡ್ಬೋದು. ಸ್ನೇಹಿತರೆ, ಹಾಗಾದರೆ ಇವತ್ತಿನ ತರಗತಿಯ ಮುಖ್ಯ ವಿಷಯ ಏನಂತಂದ್ರೆ SSC MTS ಅಫಿಷಿಯಲ್ SSC MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ದ ಅಫಿಷಿಯಲ್ ಕ್ವಶನ್ ಪೇಪರ್ನ ನಿಮ್ಮ ಮುಂದೆ ತರೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಯಾವ ರೀತಿಯ ಕ್ವಶನ್ ಬರ್ತಾವ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಬೋದು. ಸ್ನೇಹಿತರೆ, ಹಾಗಾದರೆ ಇದು ನಮ್ಮ ಅಫಿಷಿಯಲ್ ಕನ್ನಡ IAS ಅಕಾಡೆಮಿಯ ಏನೈತೆ ಟೆಲಿಗ್ರಾಮ್ ಚಾನಲ್ ಐತಿ. ಈ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಜಾಯ್ನ್ ಆಗೋದರಿಂದ ಯಾವುದೇ ಜಾಬ್ಸ್ ಆದ ತಕ್ಷಣ ಅದರ PDF ಅಲ್ಲಿ ಸಿಗ್ತದೆ. ಈ ವಿಡಿಯೋ ಏನು ಮುಗಿದ ತಕ್ಷಣ ಒಂದು 5 ನಿಮಿಷದಲ್ಲಿ ನಿಮಗೇನಾಗ್ತದೆ PDF ಸಿಗ್ತದೆ. ಈ ರೀತಿಯಾಗಿ ಪ್ರತಿಯೊಂದು PDF ಇರ್ಬೋದು, ಉದ್ಯೋಗದ ಮಾಹಿತಿ ಇರ್ಬೋದು, ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಇರ್ಬೋದು, ಎಲ್ಲ ಮಾಹಿತಿಗಳು ನಿಮಗೆ ಕಾಲದಲ್ಲಿ ಈ ಟೆಲಿಗ್ರಾಮ್ಗೆ ನೀವೇನಾಡ್ರಿ ಜಾಯ್ನ್ ಆಗ್ರಿ. ಇದರ ಲಿಂಕ್ ಬೇಕಾದರೂ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲ ಅಂತಂದ್ರೆ ನೀವು ಇದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಏನಾಗ್ಬೋದು ಜಾಯ್ನ್ ಆಗಬಹುದು. ಸ್ನೇಹಿತರೆ, ಇದು ನಮ್ಮ ಆನ್ಸರ್ ರೈಟಿಂಗ್ ಟೆಲಿಗ್ರಾಮ್ ಚಾನಲ್ ಇದೆ. ಈ ಆನ್ಸರ್ ರೈಟಿಂಗ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಅದರಲ್ಲಿ ಯಾವ ಸಂಬಂಧಪಟ್ಟಂದ್ರೆ PSI ಇರ್ಬೋದು, ESI ಇರ್ಬೋದು, KS ಇರ್ಬೋದು, SDA ಅಂತ ಸ್ವಲ್ಪ ಇಂಪಾರ್ಟೆಂಟ್ SDಗೂ ರಿಲೇಟೆಡ್ ಕೊಡ್ತೀವಿ. FDA ರಿಲೇಟೆಡ್ ಶಾರ್ಟ್ಕಟ್ ಟ್ರಿಕ್ಸ್ ಹೇಳ್ತೀವಿ. ಬಟ್ ಹೆಚ್ಚಿನದಾಗಿ ಫೋಕಸ್ ಮಾಡಿರೋದು ಪ್ರಬಂಧ, ಡಿಸ್ಕ್ರಿಪ್ಟಿವ್ ಏನೈತಿಲ್ಲ ಅದಕ್ಕೆ ಫೋಕಸ್ ಮಾಡಿದ್ವಿ. ಅಂದ್ರೆ ನಮ್ಮ ಸಿವಿಲ್ ಸರ್ವಿಸ್ ಇರ್ಬೋದು, ಅದೇ ರೀತಿಯಾಗಿ ನಮ್ಮ KPSP ಇರ್ಬೋದು, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಇರ್ಬೋದು, ಮತ್ತು PSI ಇರ್ಬೋದು, ESI ಇರ್ಬೋದು. ಈ ರೀತಿಯಾಗಿ ಅಲ್ಲಿನ ಪ್ರಬಂಧ ಮಾದರಿ ಇರ್ಬೋದು, GS ಪೇಪರ್ 1 GS ಪೇಪರ್ 2 ಅಂತ ಇರ್ತದಲ್ಲ, ಅದಕ್ಕೆ ಈ ಚಾನಲ್ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತದೆ. ಕನ್ನಡ ಆನ್ಸರ್ ರೈಟಿಂಗ್ UPSC ಕನ್ನಡ ಆನ್ಸರ್ ರೈಟಿಂಗ್ ಐತಿ. ಅದು ಬೇಕಾದ್ರೆ ನಮಗೇನಾಗ್ತದೆ ಡಿಸ್ಕ್ರಿಪ್ಷನ್ ಲಿಂಕ್ ಜಾಯ್ನ್ ಆಗಬಹುದು. ಓಕೆ, ಸ್ವಲ್ಪ ಇದು ಅಫಿಷಿಯಲಿ ತೊಂದರೆ ಎದ್ದು ಸ್ವಲ್ಪ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿವಿ. ಡೈಲಿ ಹಾಕ್ತೀವಿ. ಗೊತ್ತಾದಂಥ ನಿಮಗೆ ಒಂದು ವಾರದಲ್ಲಿ ಅಂದ್ರೆ ರವಿವಾರ ಇರ್ಬೋದು ಅಥವಾ ಸೋಮವಾರ ಯಾವುದು ಒಂದು 10 ಪ್ರಬಂಧನ ನಿಮ್ಗೆ ಕೊಟ್ಬಿಡ್ತೀವಿ. 10 ಪ್ರಬಂಧನ ಕೊಟ್ಬಿಟ್ಟಿರ್ತೀವಿ ನಿಮಗೆ ಬೇಕಾದ ಇದು. ಹಾಗಾದರೆ ಹಂಗಂದ್ರೆ ಇದು ನಮ್ಮ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿ ನಿಮಗೆ ಪ್ರಬಂಧ ಪರೀಕ್ಷೆ ನಡೀತಿಲ್ಲ, ಆ ಮಾಡೆಲ್ ಪ್ರಬಂಧ ಪರೀಕ್ಷೆನ ನಾವಿಲ್ಲಿ ನಡೆಸ್ತೀವಿ. ಮಾಡೆಲ್ ಪ್ರಬಂಧ ಪರೀಕ್ಷೆನ ನಡೀತೀವಿ. ಆ ಮಾಡೆಲ್ ಪ್ರಬಂಧ ಪರೀಕ್ಷೆಯಲ್ಲಿ ಕೊಟ್ಟಿರ್ತೀವಿ ನಾವು ಆ ಟೈಪ. ನಿಮಗೆ ಯಾವ್ದು ಇಷ್ಟ ಆಗ್ತದ ಆ ಪ್ರಬಂಧನ ನೀವು ಚೂಸ್ ಮಾಡಿಕೊಂಡು ಬರೆದು ಅದೇ ಟೆಲಿಗ್ರಾಮ್ನಲ್ಲಿ PDF ಮಾಡಿ ಸೆಂಡ್ ಮಾಡಬೇಕಾಗ್ತದ. ಎಸ್, ಇದು ಡೆಡಿಕೇಟ್ ಆಗಿ ವರ್ಕ್ ಮಾಡ್ತದೆ. ಅಲ್ಲಿ ಜಾಯ್ನ್ ಆಗ್ರಿ. ಸ್ನೇಹಿತರ, ಆವಾಗಲೇ ಹೇಳಿದಂಗೆ SSC MTS ಅಂದ್ರೆ ಏನ್ರಿ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್. ಇದು SSC GDಕ್ಕಿಂತ ಮೇಲಿನ ಹುದ್ದೆ ಆಗಿರ್ತದೆ. ಇದಕ್ಕೂ 10th ಕ್ವಾಲಿಫಿಕೇಶನ್ ಐತಿ ಸ್ನೇಹಿತರೆ. ಇದಕ್ಕೂ 10th ಕ್ವಾಲಿಫಿಕೇಶನ್ ಐತಿ. ಆದರೆ ಇದರಲ್ಲಿ ಏನಿರ್ತದೆ, ಮ್ಯಾಥ್ಸ್ ಇರ್ತದೆ, ರೀಸನಿಂಗ್ ಇರ್ತದೆ, GK ಇರ್ತದೆ ಮತ್ತು ಇಂಗ್ಲೀಷ್ ಇರ್ತದೆ. ಸ್ನೇಹಿತರೆ, ಈ ಮ್ಯಾಥ್ಸಲ್ಲಿ ಮತ್ತು ರೀಸನಿಂಗಲ್ಲಿ ನೀವು ಕೇವಲ ಸೆಕೆಂಡ್ ಎಕ್ಸಾಮ್ ಕ್ವಾಲಿಫೈ ಆಗುವಷ್ಟು ಮಾತ್ರ ತೆಗೆದರೆ ಸಾಕು. ಇದರಲ್ಲಿ ನೀವು ರ್ಯಾಂಕ್ ಬಂದರೆ ಏನು ಯೂಸ್ ಇಲ್ಲ. ದಟ್ ಈಸ್ ಕಾಲ್ಡ್ ಯು ಆರ್ ಕನ್ಸಿಡರ್ ನಾಟ್ ಎ ಫೈನಲ್ ಕಟ್ ಅಪ್. ಈ GK ಮತ್ತು ಇಂಗ್ಲೀಷ್ನಲ್ಲಿ ನೀವು ಹೆಚ್ಚಿನ ಅಂಕವನ್ನು ತೆಗೆದ್ರೆ ನೀವೇನಾಗ್ತೀರಿ, ಫೈನಲಿ ಕಟ್ ಅಪ್ ಸೆಲೆಕ್ಟ್ ಆಗಿ ಜಾಬ್ ಹಿಡ್ಕೋತೀರಿ. ಆದ್ದರಿಂದ ಯಾರ್ಯಾರ SSC MTS ಟ್ರೈ ಮಾಡಕತ್ತೀರಿ ಅವ್ರು ಹೆಚ್ಚಿನದಾಗಿ GK ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಫೋಕಸ್ ಮಾಡಬೇಕು. ಕ್ಲಿಯರ್? ಒಂದು ಸರಿಯಾದ್ರೆ 3 ಅಂಕ ಇರ್ತದೆ. 3 ಅಂಕ 25 ನಿಮಗೆ GK ಕ್ವಶನ್ ಇರ್ತಾವ. ಆ 25 GK ಕ್ವಶನ್ ಯಾವ ರೀತಿಯಾಗಿ ಬರ್ತಾವ ಅನ್ನೋದನ್ನು ಇಲ್ಲಿ ತೋರ್ಸಕ್ಕೆ. ಇದರಲ್ಲಿ 25 ಕ್ವಶನ್ಸ್ ಅದಾವ. ಈ 25 ಕ್ವಶನ್ಸ್ನ ನೀವು ನೋಡ್ಕೋಬೇಕಾಗ್ತದೆ. ಚಂದಂಗೆ ಕೂತ್ ಕ್ಲಾಸ್ ಕೇಳ್ರಿ. 25 ಕ್ವಶನ್ ಇರ್ತದೆ. ಈ 25ದಲ್ಲಿ ನೀವು ಒಂದು 20 ಸರಿ ಮಾಡಲೇಬೇಕು. ನೋ ಮೋರೋಷನ್ನ 60 ಅಂಕಗಳು ನಿಮ್ಮ ಜೇಬಿನಲ್ಲಿ ಬರ್ತಾವೆ. ಇದಕ್ಕಿಂತ ಕಡಿಮೆ ಮಾತ್ರ ಸೆಲೆಕ್ಷನ್ ಆಗುವುದು ಸ್ವಲ್ಪ ಕಠಿಣವಾಗಿರ್ತದೆ. ಆದ್ದರಿಂದ GK GSನಲ್ಲಿ ಹೆಚ್ಚಿನ ಅಂಕವನ್ನು ತೆಗಿಲಿಕ್ಕೆ ಟ್ರೈ ಮಾಡಿರಿ. ನಿಮಗೆ ಇಂಗ್ಲೀಷ್ ಸ್ವಲ್ಪ ಕಠಿಣವಾಗಿದ್ರು ಅಲ್ಲಿ ಸ್ವಲ್ಪ ನೀವು ಟಚ್ ಮಾಡಿ ಬಂದ್ರೆ ಏನಾಗ್ತೀರಿ, ಸೆಲೆಕ್ಟ್ ಆಗ್ತೀರಿ ಅಂತ ಹೇಳ್ಬೋದು. ಹಾಗಾದ್ರೆ ಮೊದಲನೇ ಕ್ವಶನ್ ಯಾವ ರೀತಿಯಾಗೈತೆ ನೋಡ್ಕೊಳ್ರಿ. ಇನ್ನು ಇದರ PDF ಸ್ವಲ್ಪ ಹೇಳ್ತೀನಿ. ಇದರ PDF ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರ್ತದೆ.
ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಏನು ಮಾಡ್ಬೋದು, ಆ PDF ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ನಾವು ಅಲ್ಲೇ ಟೆಲಿಗ್ರಾಮ್ ತೋರಿಸಿದ್ದೀವಲ್ಲ, ಅಫಿಷಿಯಲ್ ಟೆಲಿಗ್ರಾಮ್, ಈ ಟೆಲಿಗ್ರಾಮ ಈ ಸಿಂಬಾಲ್ನಿಂದ ಇರ್ತದೆ. ಈ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ಸಹ PDF ನಿಮಗೆ ಸಿಗ್ತದೆ. ಉಚಿತವಾಗಿ ಇರ್ತದೆ, ಯಾವುದೇ ರೀತಿ ಹಣ ಇಲ್ಲ, ಏನೂ ಇಲ್ಲ. ಫ್ರೀ ಮಟೀರಿಯಲ್ಸ್, ಫ್ರೀ ಕ್ಲಾಸಸ್, ಫ್ರೀ PDF ನಿಮಗೆ ಏನಾಗ್ತದೆ ಸಿಗ್ತದೆ. ಹೋಗಿ ಜಾಯ್ನ್ ಆಗ್ರಿ, ಸದುಪಯೋಗ ಪಡೆದುಕೊಳ್ಳ್ರಿ. ಸ್ನೇಹಿತರೆ, ಹಾಗಾದರೆ ಮೊದಲನೇ ಕ್ವಶನ್ನ SSC MTS ಒಳಗೆ ಅಫಿಷಿಯಲ್ ಕ್ವಶನ್ ಪೇಪರ್ದಿಂದ ತಂದೀವಿ. 1ನೇ ಕ್ವಶನ್ ಆಯ್ತು. ಮೊದಲನೇ ಕ್ವಶನ್ ಯಾವ ರೀತಿಯಾಗಿ ನೋಡ್ರಿ. ಪ್ರಸಿದ್ಧ ಪಶುಪತಿನಾಥ ದೇವಾಲಯ ನೋಡ್ಕೊಳ್ರಿ. ಪ್ರಸಿದ್ಧ ಪಶುಪತಿನಾಥ ದೇವಾಲಯ ಈ ಕೆಳಗಿನ ಯಾವ ದೇಶದಲ್ಲಿದೆ? ಪಶುಪತಿ ದೇವಾಲಯ ಐತಿ, ದಟ್ ಈಸ್ ಅ ಟೆಂಪಲ್ ರಿಲೇಟೆಡ್ ಕ್ವಶನ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕ್ವಶನ್ಸ್. ನೆಕ್ಸ್ಟ್ ಯು ಹ್ಯಾವ್ ಟು 2025 SSC MTS aspirants 2025 ಅಸ್ಪಿರೆಂಟ್ಸು ಅಥವಾ ವಿದ್ಯಾರ್ಥಿಗಳು ಏನು ಅರ್ಥ ಮಾಡ್ಕೋಬೇಕಂತಂದ್ರೆ, SSC MTS ಒಳಗೆ ಟೆಂಪಲ್ ಮೇಲೆ ಅಂದ್ರೆ ದೇವಾಲಯಗಳ ಮೇಲೆ ಕ್ವಶನ್ ಬರ್ತಾವ. ಆದ ಕಾರಣ ನೀವು ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳ ಅಧ್ಯಯನ ಮಾಡಿ ಇಟ್ಕೋಬೇಕಾಗ್ತದ. ಪ್ರಸಿದ್ಧವಾದ ದೇವಾಲಯಗಳು ಒಂದೆಷ್ಟು ಅದಾವ? ಒಂದು 10ರಿಂದ 12 ಅದಾವ. ಇಲ್ಲ ಟೋಟಲಿ ಒಂದು 20 ಪ್ರಮುಖ ದೇವಾಲಯ. 20 ಪ್ರಮುಖ ದೇವಾಲಯಗಳನ್ನು ನೀವು ಪ್ರಾಕ್ಟೀಸ್ ಬಾಹೆಟ ಅಥವಾ ಬರೆದು ಪ್ರಾಕ್ಟೀಸ್ ಮಾಡ್ತಿರೋ, ನೋಡಿ ಪ್ರಾಕ್ಟೀಸ್ ಮಾಡಿಟ್ಕೊಂಡ್ರೆ 3 ಅಂಕಗಳು ನಿಮ್ಮ ಜೇಬಿನಲ್ಲಿ ಇದ್ದ ಹಾಗೆ. ಕ್ಲಿಯರ್? ನಾ ಈ ಕ್ವಶನ್ ಪೇಪರ್ ಬಿಡ್ಸಾಕ್ ತಂದಿರೋ ಉದ್ದೇಶನ ಅದ. ಯಾಕಂದ್ರೆ ಎಲ್ಲಿಯೂ ಕ್ವಶನ್ ಬರ್ತಾವು, ಹೆಂಗೆ ಕ್ವಶನ್ ಬರ್ತಾವು, ಏನು ಸ್ಟಡಿ ಮಾಡಬೇಕು ಅದನ್ನು ತಿಳಿಸಾಕ ಈ ಕ್ವಶನ್ ಪೇಪರ್ನ ಡಿಸ್ಕಷನ್ ಇಟ್ಟಿದ್ದೀನಿ. ಈ ಕ್ವಶನ್ ಪೇಪರ ಒಂದು ಚಂದಂಗೆ ಕೂತು ಕೇಳ್ರಿ. ಅದ್ರಾಗ ಏನೇನು ಓದಬೇಕು ಗೊತ್ತಾಗ್ತದ, ಏನು ಓದಬಾರ್ದು ಗೊತ್ತಾಗ್ತದ, ಮತ್ತು ಇಲ್ಲಿ ಕ್ವಶನ್ ಬರ್ತಾವೆ ಗೊತ್ತಾಗ್ತದೆ. ಯಾವ ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ ಬರ್ತಾವು. ಸಬ್ಜೆಕ್ಟು ಹಿಸ್ಟ್ರಿ ಐತ್ರಿ, ಎಕಾನಮಿ ಐತಿ, ಪೊಲಿಟಿ ಐತಿ, ಜಿಯೋಗ್ರಫಿ ಐತಿ, ಆರ್ಟ್ ಆ್ಯಂಡ್ ಕಲ್ಚರ್ ಐತಿ, ಸೈನ್ಸ್ ಐತಿ, ಟೆಕ್ನಾಲಜಿ ಐತಿ, ಕಂಪ್ಯೂಟರ್ ಐತಿ. GK ಒಂದು ಐತಿ. ಎಷ್ಟು? 1 2 3 4 5 6 7 8 9 ಮತ್ತು ಎಥಿಕ್ಸ್. ಇಷ್ಟೆಲ್ಲ ಓದಿದ್ರೆ ಏನಾಗ್ತೀರಿ? ಸಿವಿಲ್ ಸರ್ವಿಸ್ UPSCನೇ ಕ್ಲಿಯರ್ ಮಾಡ್ತೀರಿ. ಬಟ್ UPSC ಅಷ್ಟು ಡೆಪ್ತ್ ಇಲ್ಲಿ ಹೋಗೋದು ಬೇಡ. ಸ್ವಲ್ಪ ಶಾರ್ಟಾಗಿ ಬಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ ಅಂತ ನೋಡಿ ಕ್ರ್ಯಾಕ್ ಮಾಡ್ಕೋಬೇಕಾಗ್ತದೆ. ಹಾಗಾದರೆ ಮೊದಲನೇ ಕ್ವಶನ್ ನೋಡ್ರಿ. ಪಶುಪತಿ ದೇವಾಲಯ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಏನೈತ್ರಿ? ದೇಶ ಕೇಳ್ಯಾರ. ನೇಪಾಳ, ಮಾಲ್ಡೀವ್ಸ್, ಭೂತಾನ, ಶ್ರೀಲಂಕಾ. ಸ್ನೇಹಿತರೆ, ನೇಪಾಳ ಇದು ನಮ್ಮ ನೆರೆಯ ರಾಷ್ಟ್ರ ಐತಿ. ಭೂತಾನು ನೆರೆಯ ರಾಷ್ಟ್ರ ಐತಿ. ಶ್ರೀಲಂಕಾ ನೆರೆಯ ರಾಷ್ಟ್ರ ಐತಿ. ಬಟ್ ಇದ್ರ ಜೊತೆ ಸ್ವಲ್ಪ ಜಲಗಡಿ ಐತಿ. ಸ್ವಲ್ಪ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿ. ಅದ್ರಿ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಯಿಂದ ಏನಾಗಿದೆ, ನಾವು ಬೇರೆ ಆಗಿದ್ದೀವಿ. ಭಾರತ ಮತ್ತು ಶ್ರೀಲಂಕಾ ಇವೆಲ್ಲ ನಮ್ಮ ನೆರೆಯ ರಾಷ್ಟ್ರಗಳದಾವ. ಇವು ಸಹ ನೆರೆಯ ರಾಷ್ಟ್ರಗಳು ಸಹ ನೋಡಿಟ್ಬಿಟ್ರೆ ಅವು ಇಂಪಾರ್ಟೆಂಟ್ ಆಗ್ತವೆ. ಹಾಗಾದರೆ ಈಗ ಇದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ನ. ಪಶುಪತಿ ದೇವಾಲಯ ಈ ಕೆಳಗಿನ ಯಾವ ದೇಶದೊಳಗೈತಿ? ಹಾಗಾದ್ರೆ ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ದರೆ ನೀವು ರೆಕಾರ್ಡೆಡ್ ಕ್ಲಾಸ್ ನೋಡಕತ್ತಿದ್ರೆ ಬಿ ಏನು ಮಾಡಿರಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ರಿ. ಯಾಕಂದ್ರೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಹಾಗಾದರೆ ಸರಿಯಾದ ಉತ್ತರ 1 ನೇಪಾಳದಲ್ಲಿ ಏನೈತಿ. ಈ ನೇಪಾಳದಲ್ಲಿ ಏನಿರ್ತದೆ, ನಮ್ಮ ಈ ಪಶುಪತಿ ದೇವಾಲಯ ಇರುವುದನ್ನು ನೀವು ನೋಡ್ತೀರಿ. ಓಕೆ, ಏನೈತಿ? ನೇಪಾಳದಲ್ಲಿ ಏನೈತಿ? ಈ ಪಶುಪತಿ ದೇವಾಲಯ ಐತಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಹಾಗಾದರೆ ಪಂಡಿತ್ ಜಾನಕಿ ಪ್ರಸಾದರವರು ಕಥಕ್ನ ಕೆಳಗಿನ ಯಾವ ಘರಾಣೆಗೆ ಸಂಬಂಧಿಸಿದ್ದಾರೆ? ಸ್ನೇಹಿತರ, ಇಂಪಾರ್ಟೆಂಟ್. ಇವ SSC GD ಒಳಗೂ ಕ್ವಶನ್ ರಿಪೀಟ್ ಆಗ್ತಾವ. MTS CHS ಈ ರೀತಿ ಆಗ್ಬಿಡುತ್ತೆ. CHL ಸ್ವಲ್ಪ ಹೈ ಲೆವೆಲ್ ಬರ್ತಾವೆ. ಅದು ನೋಡ್ರಿ, ಪಂಡಿತ್ ಜಾನಕಿ ಪ್ರಸಾದ್. ಕ್ವಶನ್ ಒಳಗೆ ಏನಿರುತ್ತೆ? ಪಂಡಿತ್ ಜಾನಕಿ ಪ್ರಸಾದ್ ಅನ್ನೋ ಒಬ್ಬ ಪರ್ಸನ್ ಅದ, ದಟ್ ಈಸ್ ಅ ವ್ಯಕ್ತಿ. ಪಂಡಿತ್ ಜಾನಕಿ ಪ್ರಸಾದನ ಅದೇನ ಕಥಕ್ ರಿಲೇಟೆಡ್ ಅದ. ಕಥಕ್ ಅನ್ನೋದು ಏನು ನಿಮಗೆ ಗೊತ್ತಿರಬೇಕು. ಈ ಕಥಕ್ ಎಲ್ಲೈತಿ? ಕಥಕ್ ಅನ್ನೋದು ಎಲ್ಲೈತಿ? ಕಥಕ್ ಅನ್ನೋದು ಎಲ್ಲೈತಿ? ಉತ್ತರ ಭಾರತದಲ್ಲಿ ಐತಿ. ಉತ್ತರ ಭಾರತದಲ್ಲಿ ತಮಿಳುನಾಡಿನಲ್ಲಿ ಏನೈತಿ? ಭರತನಾಟ್ಯ ಐತಿ. ಮಣಿಪುರದಲ್ಲಿ ಮಣಿಪುರಿ ಐತಿ. ಇದನ್ನು ಹಿಂದಾಡಿಸಿ ಹೇಳ್ತೇನೆ. ಇದಕ್ಕೆ ಕ್ವಶನ್ ಮುಗಿಸೋಣ. ಸ್ನೇಹಿತರೆ, ಪಂಡಿತ್ ಜಾನಕಿ ಪ್ರಸಾದ್ ಅವರು ಕಥಕ್ನ ನೋಡಿ, ಆ ಕಥಕ್ನಲ್ಲಿ ಏನದ? ಇಟ್ಸ್ ಅ ಡಿಫ್ರೆಂಟ್ ಘರಾಣೆಗಳದ. 1 2 3 4 ಟೈಪ್. ಯಾವ ಘರಾಣೆಗೆ ಸಂಬಂಧಿಸಿದ್ದಾರೆ?
ಇನ್ನು ಜೈಪುರ್ ಘರಾನೆಗೆ ಸಂಬಂಧಿಸಿದರು, ರಾಯ್ಗಢ್ ಘರಾನೆಗೆ ಸಂಬಂಧಿಸಿದರು, ಬನಾರಸ್ ಘರಾನೆಗೆ ಸಂಬಂಧಿಸಿದರು, ಇನ್ನು ಲಕ್ನೋ ಘರಾನೆಗೆ ಸಂಬಂಧಿಸಿದರು. ನೋಡ್ರಿ, ಪಂಡಿತ್ ಜಾನಕಿ ಪ್ರಸಾದ್ ಕಥಕ್ನ ನರ್ತಕರವರೊಬ್ಬರು. ಕಥಕ್ನ ಏನು ಮಾಡ್ತಾರೆ, ಯೂಸ್ ಮಾಡ್ಕೋತಾರೆ. ಹಾಗಾದ್ರೆ ಆ ಕಥಕ್ನಲ್ಲಿ ಘರಾನೆಗಳ, ಹಾಗಾದ್ರೆ ಆ ಕಥಕ್ನ ಘರಾನೆಗಳು ಯಾವುದ್ರ ರಿಲೇಟೆಡ್ ಯಾರದಾರ, ಈ ಪಂಡಿತ್ ಜಾನಕಿ ಪ್ರಸಾದ್ ಅವರದಾರ ಅಂತ ನಿಮಗೆ ಕ್ವಶನ್ ಆಗೈತಿ. ಆಪ್ಷನ್ ಎ ಏನೈತಿ, ಜೈಪುರ್ ಐತಿ. ಆಪ್ಷನ್ ಬಿ ರಾಯ್ಗಢ್ ಐತಿ. ಆಪ್ಷನ್ ಸಿ ಬನಾರಸ್ ಐತಿ. ಆಪ್ಷನ್ 4 ಲಕ್ನೋ ಐತಿ. ಹಾಗಾದ್ರೆ ನಿಮ್ಮ ಸರಿಯಾದ ಉತ್ತರ ಯಾವುದು? ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ. ಹಾಗಾದ್ರೆ ಯಾವುದಂದ್ರೆ ಅವರು ಸಂಬಂಧಿಸೋದು ಬನಾರಸ್. ಯಾವುದ್ರಿ? ಆಪ್ಷನ್ 3 ಬನಾರಸ್ಗೆ ಅವ್ರು ಯಾರು ರಿಲೇಟೆಡ್ ಅದಾರ? ಪಂಡಿತ್ ಜಾನಕಿ ಪ್ರಸಾದ್ ಅವರು ಅದಾರ. ನಿಮಗೆ ನೆಕ್ಸ್ಟ್ ಕ್ವಶನಲ್ಲಿ ಏನು ಕೇಳ್ಬೋದು ಅಥವಾ ನೆಕ್ಸ್ಟ್ ಪಂಡಿತ್ ಜಾನಕಿ ಪ್ರಸಾದ್ ಯಾವ ನೃತ್ಯನು ಕಲೆಗೆ ಸಂಬಂಧಿಸಿದ್ದಾರೆ ಅಂದರೆ ಕಥಕ್ಗೆ ಸಂಬಂಧಿಸಿದ್ದಾರೆ. ಇದಕ್ಕೆ ಕಥಕ್ಗೆ ಸಂಬಂಧಿಸಿದ್ದಾರೆ. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಈ ರೀತಿಯಾಗಿ ನೀವೇನು ಮಾಡಬೇಕಾಗ್ತದೆ, ಚೆಂದಂಗೆ ಓದಬೇಕಾಗ್ತದೆ. ಸ್ವಲ್ಪ ಸೈಜ್ ಕಡಿಮೆ ಇಡಿ, ಸ್ವಲ್ಪ ಭಾಳ ಚಂದ ಆಗ್ತದೆ ನೋಡ್ಬೇಕ್ರಿ. ನೋಡ್ರಿ ಸ್ನೇಹಿತರೆ, ಮೋಹಿನಿ ಅಟ್ಟಂ ಮೇಲೆ ಐತಿ ನೋಡ್ರಿ. ಮೋಹಿನಿ ಅಟ್ಟಂ ಮೇಲೆ ಐತಿ, ಕೇರಳ ಒಳಗೈತಿ. ಮೋಹಿನಿ ಅಟ್ಟಂ ಇರುವುದು ಕೇರಳ. ಕಥಕ್ಕಳಿ ನೋಡ್ರಿ, ಕಥಕ್ಕಳಿ ಇರುವುದು ಎಲ್ಲಿ? ಕಥಕ್ಕಳಿ ಇರುವುದು ಸಹ ಕೇರಳದಲ್ಲಿ. ಇಲ್ಲಿ ನೋಡ್ರಿ, ಇದು ಕಥಕ್, ಕೇವಲ ಇದು ಕಥಕ್, ಇದು ಕಳಿಕಿ ಒಂದು ಕಥಕ್ಕಳಿ ಬರ್ತಂದ್ರೆ ಅದು ಸಹ ಕೇರಳ. ಮೋಹಿನಿ ಅಟ್ಟಂ ಕೇರಳ. ಕಥಕ್ ಕೇರಳ, ಮೋಹಿನಿ ಅಟ್ಟಂ ಕೇರಳ. ರಿಮೆಂಬರ್ ವೆರಿ ಗುಡ್. ಕಥಕ್ ಕೇರಳ, ಮೋಹಿನಿ ಅಟ್ಟಮು ಕೇರಳ. ಇನ್ನು ಮಣಿಪುರಿ ಒಳಗೆ ಏನೈತಿ? ಮಣಿಪುರ್. ಸಾಂತ್ರಿಯ ಇರುವುದು ಅಸ್ಸಾಂದಲ್ಲಿ. ಭರತನಾಟ್ಯ ಇರುವುದು ತಮಿಳುನಾಡಿನಲ್ಲಿ. ಭರತನಾಟ್ಯ ಇರುವುದು ತಮಿಳುನಾಡಿನಲ್ಲಿ. ಹಾಗಾದರೆ ಒಡಿಸ್ಸಿ ಇರುವುದು ಒಡಿಸ್ಸಾದಲ್ಲಿ. ಓಕೆ, ಎಲ್ಲ ಕ್ಲಿಯರ್ ಆಯಿತು. ಹಾಗಾದರೆ ಏನಿತ್ತು ನಿಮಗೆ ಪ್ರಶ್ನೆ ಅಂತ ನೋಡ್ಕೊಡ್ರಿ. ನಿಮ್ಮ ಪ್ರಶ್ನೆ, ಜಾನಕಿ ಪ್ರಸಾದ್ ಅವರು ಕಥಕ್ ಯಾವ ಘರಾನೆಗೆ ಸಂಬಂಧಿಸಿದ್ದಾರೆ? ಆಪ್ಷನ್ ಸಿ ಬನಾರಸ್ ಘರಾನೆಗೆ ಸಂಬಂಧಿಸಿದ್ದಾರೆ. ಅದರ ನೆಕ್ಸ್ಟ್ ಕ್ವಶನ್, ಪ್ರತಿ ವೈಯಕ್ತಿಕ ಆದಾಯ ಪರ್ ಹೆಡ್ ಕ್ಯಾಪಿಟ ಇನ್ಕಮ್. ಪ್ರತಿ ವೈಯಕ್ತಿಕ ಆದಾಯ ಎಂದರೇನು? ಪ್ರತಿ ವೈಯಕ್ತಿಕ ಆದಾಯ ಅಂದರೆ ಏನು? ಪರ್ ಹೆಡ್ ಕ್ಯಾಪಿಟ ಇನ್ಕಮ್ ಅಂದರೆ ಏನು? ಅಂದ್ರೆ ನಿಮ್ಗೊಂದು ಪರ್ಸನಲ್ ಇನ್ಕಮ್, ಆ ಇನ್ಕಮ್ ಅಂದರೆ ಏನು ಅಂತ ಕ್ವಶನ್ ಕೇಳ್ಯಾರ. ತೆರಿಗೆಗಳು ಮತ್ತು ಇತರ ಕಡಿತಗಳ ನಂತರ ವ್ಯಕ್ತಿಗಳು ಮತ್ತು ಕುಟುಂಬಗಳ ಗಳಿಸಿದ ಆದಾಯ. ಆಪ್ಷನ್ ಎ. ಆರ್ಥಿಕತೆಯಲ್ಲಿ ವ್ಯವಹಾರಗಳು ಮತ್ತು ನಿಗಮಗಳು ಗಳಿಸಿದ ಒಟ್ಟು ಆದಾಯ, ಟೋಟಲ್ ಇನ್ಕಮ್. ವ್ಯಕ್ತಿಗಳು ತಮ್ಮ ಸ್ವಂತ ವ್ಯಾಪಾರ ಅಥವಾ ಸ್ವಯಂ ಉದ್ಯೋಗದ ಮೂಲಕ ಗಳಿಸಿದ ಆದಾಯ. ತೆರಿಗೆಗಳು ಮತ್ತು ಇತರವುಗಳು ಮೊದಲು ವ್ಯಕ್ತಿಗಳು ಮತ್ತು ಕುಟುಂಬಗಳು ಗಳಿಸಿದ ಒಟ್ಟು ಆದಾಯ. ಹಾಗಾದರೆ ಏನ್ರಿ ಇದು? ಎಕನಾಮಿಕ್ ರಿಲೇಟೆಡ್ ಕ್ವಶನ್. ಎಕನಾಮಿಕ್ ರಿಲೇಟೆಡ್ ಕ್ವಶನ್. ವೈಯಕ್ತಿಕ ಆದಾಯ ಎಂದರೆ ಏನು? ಆಪ್ಷನ್ ಎ. ತೆರಿಗೆಗಳು ಮತ್ತು ಇತರ ಕಡಿತಗಳ ನಂತರ ವ್ಯಕ್ತಿಗಳು ಮತ್ತು ಕುಟುಂಬಗಳು ಗಳಿಸಿದ ಆದಾಯ. ಆಪ್ಷನ್ 2, ಆರ್ಥಿಕತೆಯಲ್ಲಿ ವ್ಯವಹಾರಗಳು ಮತ್ತು ನಿಗಮಗಳು ಗಳಿಸಿರುವ ಒಟ್ಟು ಆದಾಯ. ಆಪ್ಷನ್ 3, ವ್ಯಕ್ತಿಗಳು ತಮ್ಮ ಸ್ವಂತ ವ್ಯಾಪಾರ ಅಥವಾ ಸ್ವಯಂ ಉದ್ಯೋಗದ ಮೂಲಕ ಗಳಿಸಿದ ಆದಾಯ. ಆಪ್ಷನ್ 4, ತೆರಿಗೆಗಳು ಮತ್ತು ಇವುಗಳ ಮೊದಲು ವ್ಯಕ್ತಿಗಳು ಮತ್ತು ಕುಟುಂಬ ಗಳಿಸಿದ ಆದಾಯ. ಟ್ಯಾಕ್ಸ್ ಎಲ್ಲ ಬಿಟ್ಟು ಮೊದಲು ಗಳಿಸಿದ. ಹಾಗಾದರೆ ನಿಮ್ಮ ಉತ್ತರ ಯಾವುದು ಸರ್? ನಿಮ್ಮ ಉತ್ತರ ಯಾವುದು ನೋಡ್ರಿ? ಕ್ವಶನ್ ನಂಬರ್ 3 ಐತಿ. ನಿಮ್ಮ ಉತ್ತರ ಯಾವುದೈತಿ ಕಮೆಂಟ್ ಹಾಕ್ರಿ. ಎಸ್, ಹಾಗಾದ್ರೆ ಸರಿಯಾದ ಉತ್ತರ ನೋಡ್ರಿ, ತೆರಿಗೆಗಳು ಮತ್ತು ಇತರವುಗಳು ಮೊದಲು ವ್ಯಕ್ತಿಗಳು ಮತ್ತು ಕುಟುಂಬಗಳು ಗಳಿಸಿದ ಆದಾಯವೇ ಪ್ರತಿ ವೈಯಕ್ತಿಕ ಆದಾಯ ಆಗಿರ್ತದೆ. ಸ್ನೇಹಿತರೆ, ಇದರ ರಿಲೇಟೆಡ್ ನಿಮ್ಗೆ ಏನೇನು ಕ್ವಶನ್ಗಳು? GNP ಅಂದರೆ ಏನು? GDP ಅಂದರೆ ಏನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟು, ಇದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು. GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, GDP GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಲ್ಲಿ ಬರ್ತದೆ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್.
NNP ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಈ ರೀತಿಯಾಗಿ ಬರ್ತಾವೆ. ಹಾಗಾದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರತಿ ವೈಯಕ್ತಿಕ ಆದಾಯ ಎಂದರೆ ತೆರಿಗೆಗಳು ಮತ್ತು ಇತರವುಗಳ ಮೊದಲು ವ್ಯಕ್ತಿಗಳು ಮತ್ತು ಕುಟುಂಬಗಳು ಗಳಿಸಿದ ಆದಾಯ. ಹಾಗಾದರೆ ಕ್ವಶನ್ ನಂಬರ್ 4, ಈ ಕೆಳಗಲ್ಲಿ ಯಾವುದು ಪಶ್ಚಿಮ ಕರಾವಳಿಯ ಬಂದರಿಗೆ ಒಂದು ಉದಾಹರಣೆಯಾಗಿದೆ? ಇಲ್ಲ ಐತ್ಲ, ದಟ್ ಇಸ್ ಕಾಲ್ ಪಶ್ಚಿಮ ಕರಾವಳಿಗಳು ಮತ್ತು ಪೂರ್ವ ಕರಾವಳಿಗಳು ಅಂತ ಬರ್ತಾವೆ. ಇಲ್ಲಿ ನರ್ಮದಾ ಹರಿದುಗಳ, ಇಲ್ಲಿ ಗುಜರಾತ್ ಬರ್ತದ, ಇಲ್ಲಿ ಪಶ್ಚಿಮ ಬಂಗಾಳ ಬರ್ತದೆ, ಇಲ್ಲಿ ಈ ಕಡೆಯಿಂದ ಈಗ ಎರಡು ಕಡೆ ಬಂದರದನ ಒಂದು ಪೂರ್ವ ಬಿ ಐತಿ, ಪಶ್ಚಿಮ ಐತಿ. ಹಾಗಾದ್ರೆ ಕ್ವಶನ್ ಐತಿ, ಪಶ್ಚಿಮ ಕರಾವಳಿಯ ಬಂದರಿಗೆ ಒಂದು ಉದಾಹರಣೆ ಕೊಡ್ರಿ ಅಂತ ಕೊಟ್ಟಾರ. ಹಾಗಾದ್ರೆ ಪಶ್ಚಿಮ ಕರಾವಳಿಗೆ ಒಂದು ಉದಾಹರಣೆ ಯಾವುದು? ನೋಡ್ರಿ ಸರಿಯಾಗಿ ನೋಡ್ರಿ. ಆಪ್ಷನ್ 1ನೇದು ಪಾರಾದೀಪ್ ಬಂದರ್, 2ನೇದು ವಿಶಾಖಪಟ್ಟಣ ಬಂದರ್, 3ನೇದು ಮುಂಬೈ ಬಂದರ್, 4ನೇದು ಟುಟಿಕೋರಿನ್ ಬಂದರ್. ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮ ಕರಾವಳಿಯ ಬಂದರಿಗೆ ಉದಾಹರಣೆಯಾಗಿದೆ? ಪಾರಾದೀಪ ಬಂದರ್, ವಿಶಾಖಪಟ್ಟಣ ಬಂದರ್, ಮುಂಬೈ ಬಂದರ್, ಟುಟಿಕೋರಿನ್ ಬಂದರ್. ಹಾಗಾದರೆ 4ನೆಯ ಉತ್ತರ ಯಾವುದು? ನೋಡ್ರಿ 4ನೇ ಉತ್ತರ ಯಾವುದು ಅಂದ್ರೆ ಮುಂಬೈ ಬಂದರ್. ಮುಂಬೈ ಬಂದರ್ ಇದು ಪಶ್ಚಿಮದ ಬಂದರ್ ಅಲ್ಲ. ಇದು ಪಶ್ಚಿಮದ ಬಂದರ್ ಆಗೈತಿ. ಪಶ್ಚಿಮದ ಬಂದರು ಆಗಿದೆ ಯಾವುದು? ಮುಂಬೈ ಬಂದರ್. ಈ ಮುಂಬೈಗೆ ಒಂದು ಬಿರುದು ಐತಿ. ಆ ಬಿರುದು ಏನಂತ ನೀವೇನು ಮಾಡಬೇಕು? ತೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರ್ಬೇಕು. ಸ್ನೇಹಿತರೆ 5ನೇ ಕ್ವಶನ್, 2025ರಲ್ಲಿ ಸೈಸೈ ಚಟ್ಟ ಮುಖ್ಯಸ್ಥರಾದ ಅಜಯ್ ಸಿಂಗ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಲಾಯಿತು. ಒಂದು ನಿಮಿಷ, ಕ್ವಶನ್ ಯಾಕೋ ಬೇರೆ ಕಾಣುತ್ತದೆ. ಈ ರೀತಿ ಇದು 2023ರಲ್ಲಿ ಸೈಸೈ ಚಟ್ಟ ಮುಖ್ಯಸ್ಥರಾದ ಅಜಯ್ ಸಿಂಗ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಲಾಯಿತು. ಅವ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡ್ಯಾರ. ಅನುಸರಿಸುವುದೇ ಇದು ಆ್ಯಕ್ಚುಲಿ ಏನಾಗ್ತೈತೆ ಅಂದ್ಕೊಡ್ರೆ, ಇದು ಕನ್ನಡ ಇದು ಏನಾಗ್ತದೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಆಗೋಣ ಹಿಂಗಾಗಿಬಿಡ್ತೈತೆ ಅಂತ ಅಂದ್ಕೊಡ್ರಿ. ಏನು ಮಾಡೋಕ್ಕೆ ಬರಲ್ಲ. ಸ್ವಲ್ಪ 2023ರಲ್ಲಿ ಸೈಸೈ ಚಟ್ಟ ಮುಖ್ಯಸ್ಥರಾದ ಅಜಯ್ ಸಿಂಗ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಲಾಯಿತು. ಅನುಸರಿಸುವುದು ಯಾವುದು ಅನುಸರಿಸ್ತದೆ ನೋಡ್ರಿ? ಆಪ್ಷನ್ ಎ ಚಾಮಾ, FICCI, NASSC, COM, CBI. ಹಾಗಾದ್ರೆ 5ನೇದು ಯಾವುದಂದ್ರೆ ಆಪ್ಷನ್ ಎ ಚಾಮಾ. ಯಾಕಂದ್ರೆ ಸ್ವಲ್ಪ ಇದನ್ನೈತಿ, ಅದಕ್ಕೆ ನಾನು ಹೇಳಿ ಬಿಟ್ಬಿಟ್ರಿ. ಸ್ನೇಹಿತರ, ಪುರುಷರ ಕಬಡ್ಡಿ ಅಂಕಣದ ಉದ್ದ ಎಷ್ಟು? ಪುರುಷರ ಕಬಡ್ಡಿ ಇದೆಲ್ಲ ಗೊತ್ತಿರ್ತದೆ. ಕಬಡ್ಡಿ, ಕ್ವಾಕ್ ಕಬಡ್ಡಿ, ಪಕ್ ಕಬಡ್ಡಿ, ಪ್ರೊ ಕಬಡ್ಡಿ ಇಲ್ಲ ಗೊತ್ತಿರ್ತದೆ. ಹೇಳ್ರಿ. ಹಾಗಾದ್ರೆ ಪುರುಷರ ಕಬಡ್ಡಿ ಅಂಕಣ ಎಷ್ಟು ಇರ್ತದೆ? ಎಷ್ಟು ಉದ್ದ ಇರ್ತದೆ? ಒಂದು ನಿಮಿಷ ಇರ್ರಿ. ಪುರುಷರ ಕಬಡ್ಡಿ ಅಂಕಣದ ಅಷ್ಟು ಉದ್ದ ಎಷ್ಟಿರ್ತದ? ಹೇಳ್ರಪ್ಪ, ಎಷ್ಟು ಉದ್ದ ಇರುತ್ತದೆ? ಪುರುಷರ ಕಬಡ್ಡಿ ಅಂಕಣದ ಅಷ್ಟು ಉದ್ದ ಎಷ್ಟು ಇರುತ್ತದೆ? ಹೇಳ್ರಿ, ಪಾಟ್ ಹೇಳ್ರಿ ನೋಡಿ ಹೆಂಗೈತಿರಿ. ಆಪ್ಷನ್ ಎ 17, ಆಪ್ಷನ್ ಬಿ 13, ಆಪ್ಷನ್ ಎ 17, ಆಪ್ಷನ್ 2 13, ಆಪ್ಷನ್ ಸಿ 10, ಆಪ್ಷನ್ ಡಿ 15. ಹಾಗಾದರೆ ನಿಮ್ಮ ಸರಿಯಾದ ಉತ್ತರ ಯಾವುದು? ಏನು, ಬಿನೋ, ಸಿನೋ ಅಥವಾ 1 2 3 4 ಹೆಂಗೆ ಹಾಕಿ ನಡೀತದೆ? ಯಾವ್ದು ಬೇಕಾದ ಹಾಕ್ರಿ ನಡೀತದೆ. ಅಂದರೆ 6ನೇ ಉತ್ತರ ಯಾವ್ದು? ಸ್ನೇಹಿತರೆ ನೋಡ್ರಿ, 13 ಮೀಟರ್ ಇರ್ತದೆ. 13 ಮೀಟರ್ ಇರ್ತದೆ ಪುರುಷರ ಕಬಡ್ಡಿ ಅಂಕಣದ ಉದ್ದ ಆಗಿರ್ತದೆ. ಪುರುಷರ ಕಬಡ್ಡಿ ಅಂಕಣ. ಸ್ನೇಹಿತರೆ 6ನೇ ಕ್ವಶನ್, 6ನೇದಲ್ಲರಪ್ಪ ಇದು. ಒಂದು ನಿಮಿಷ. 7ನೇ ಕ್ವಶನ್. ಭಾರತೀಯ ನೃತ್ಯ ಪ್ರಕಾರಗಳಲ್ಲಿ ಬರುವ ಇಲ್ಲಿ ಡ್ಯಾಶ್. ಭಾರತೀಯ ನೃತ್ಯ ಪ್ರಕಾರಗಳು ಡ್ಯಾಶ್ ಎಂಬ ಪದದ ಹೆಸರು ಸಂಸ್ಕೃತ ಪದದಿಂದ ಬಂದಿದೆ. ಅದು ಸಂಸ್ಕೃತ ಪದದಿಂದ ಬಂದಕ್ಕಿಂತ ಅದರ ಅರ್ಥ ಏನೈತಿ? ಒಂದು ದಿಕ್ಕಿನೆಡೆಗೆ ಕೊಂಡೊಯ್ಯುವುದು ಎಂಬುದಾಗಿದೆ. ಅಂದರೆ ಭಾರತೀಯ ನೃತ್ಯ ಪ್ರಕಾರಗಳು ಅದಲ್ಲ, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅದ. ಅಭಿನಯ, ತಾಂಡವ ಇರ್ಬೋದು, ನೃತ್ಯ, ಲಾಸ್ಯ, ರಸ, ಹೀಗೆಲ್ಲ ಡಿಫ್ರೆಂಟ್ ಅದ. ಆ ಭಾರತೀಯ ನೃತ್ಯ ಪ್ರಕಾರಗಳಲ್ಲಿ ಬರುವ ಒಂದು ಡ್ಯಾಶ್ ಎಂಬ ಪದ ಐತಿ. ಅದೊಂದು ದಟ್ ಇಸ್ ಅ ವರ್ಡ್. ವರ್ಡ್. ಆ ವರ್ಡ್ ಸಂಸ್ಕೃತ ಪದದಿಂದ ಬಂದೈತೆ. ಅದು ಸಂಸ್ಕೃತ ಪದದಿಂದ ಬಂದೈತೆ. ಮತ್ತು ಅದರ ಅರ್ಥ ಏನೈತೆ? ಒಂದು ದಿಕ್ಕಿನೆಡೆಗೆ ಕೊಂಡೊಯ್ಯುವುದು ಐತಿ. ಹಾಗಾದ್ರೆ ಆ ದಿಕ್ಕಿನೆಡೆಗೆ ಕೊಂಡೊಯ್ಯೋದೈತಿ, ಆ ಪದ ಯಾವುದು ಅಂತ ನಿಮಗೆ ಕ್ವಶನ್ ಮಾಡ್ಯಾರ. ಹಾಗಾದ್ರೆ ಯಾವುದು? ಆಪ್ಷನ್ ಎ ಅಭಿನವ, ಆಪ್ಷನ್ ಬಿ ತಾಂಡವ, ಆಪ್ಷನ್ ಸಿ ನೃತ್ಯ, ಆಪ್ಷನ್ ಡಿ ಲಾಸ್ಯ. ಆಪ್ಷನ್ ಎ ಅಭಿನವ, ಆಪ್ಷನ್ ಬಿ ತಾಂಡವ, ಆಪ್ಷನ್ ಸಿ ನೃತ್ಯ, ಆಪ್ಷನ್ ಡಿ ಲಾಸ್ಯ. ಹಾಗಾದರೆ ಯಾವುದು? ಹೇಳ್ರಿ, ಬಾರ್ ಹೇಳ್ರಿ. ಎಸ್, ಸರಿಯಾದ ಉತ್ತರ ಯಾವುದು? ಅಭಿನವ. ಬೆಸ್ಟ್, ಗುಡ್. ಯಾವುದ್ರಿ? ಅಭಿನವ. ಸ್ನೇಹಿತರ 6, 7, 8ನೇ ಕ್ವಶನ್. ಇದೆಷ್ಟು? ಒಂದು ನಿಮಿಷ. ಇದೆಷ್ಟು? 8ನೇ ಕ್ವಶನ್ ಇದೆ. ಒಂದು ಆರ್ಥಿಕತೆಯಲ್ಲಿ ವ್ಯಕ್ತಿಗಳಿಂದ ಮತ್ತು ವ್ಯಾಪಾರಿಗಳಿಂದ ಗಳಿಸಿದ ಒಟ್ಟು ಆದಾಯಗಳನ್ನು ಕೂಡಿಸಿ
ಉತ್ತರ ಒಟ್ಟು ಆದಾಯ ಅಂದರೆ ವ್ಯಕ್ತಿಗಳಿಂದ, ಅಂದ್ರೆ ಒಬ್ಬ ವ್ಯಕ್ತಿ ಆದರೆ ಆ ವ್ಯಕ್ತಿಯಿಂದ ಮತ್ತು ವ್ಯಾಪಾರಗಳು ಗಳಿಸಿ ಒಟ್ಟು ಆದಾಯವನ್ನು ಅಂದರೆ ಟೋಟಲ್ ಆದಾಯ ಇಬ್ಬರು ಕಡೆಯಿಂದ ತಗೋತಾರೆ. ಆ ಒಟ್ಟು ಆದಾಯವನ್ನು ಕೂಡಿಸಿ ಅದನ್ನು ಕೂಡಿಸೋದು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಮಾಡಲು ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗುತ್ತದೆ? ಒಬ್ಬ ವ್ಯಕ್ತಿಯಿಂದನೂ ತೊಗೊಂಡಾರೆ, ಇನ್ಕಮ್ ತೊಗೊಂಡಾರೆ, ಒಬ್ಬ ವ್ಯಾಪಾರಿಯಿಂದನೂ ತೊಗೊಂಡಾರೆ, ಅದೆರಡು ಕೂಡ್ಸ್ಯಾರಿ. ಅಂದರೆ ಒಬ್ಬ ವ್ಯಕ್ತಿಯಿಂದ 100 ರೂಪಾಯಿ ತೊಗೊಂಡಾರೆ, ಅದೇ ರೀತಿ ಒಬ್ಬ ವ್ಯಾಪಾರಿಯಿಂದ 500 ರೂಪಾಯಿ ತೊಗೊಂಡಾರೆ. ಈಗ ಎರಡು ಕೂಡ್ಸ್ಯಾರ. ಈ ಕೂಡಿಸೋದು ಈ ರೀತಿಯಾಗಿ ಏನು ಮಾಡುತ್ತೆ, ಈ ಕೂಡಿಸಿ ಅಥವಾ ಲೆಕ್ಕ ಹಾಕೋದು ಇದೇ ರೀತಿಯಾಗಿ ಬರಲ್ಲ. ಮತ್ತು ಇದಕ್ಕೆ ಅಫಿಷಿಯಲ್ ಅದರದೇ ಆದ ಸೂತ್ರ ಅದಾವೆ, ಅದರದೇ ಆದ ಇದನ್ನು ಅದಾವೆ. ಅದು ಎಕನಾಮಿಕ್ಸ್ ಡೀಟೇಲ್ ಕ್ಲಾಸ್ ಮಾಡಿ ಎಕನಾಮಿಕ್ಸ್ದಾಗ ಹೇಳ್ತೈತೆ ಅದನ್ನು. ಇಲ್ಲಿ MTS ಕಟ್ ಡೆಪ್ತ್ ಹೋಗಂಗಿಲ್ಲ. ಹಾಗಾದ್ರೆ ಏನಂತ ಕರೀತಾರೆ ಅಂದ್ರೆ ಆಪ್ಷನ್ ಎ ವೆಚ್ಚದ ವಿಧಾನ, ಮೌಲ್ಯವರ್ಧಿತ ವಿಧಾನ, ಉತ್ಪಾದನಾ ವಿಧಾನ, ಆದಾಯದ ವಿಧಾನ. ಇವು ಎಲ್ಲ ಏನು? ಇದು ರಾಷ್ಟ್ರೀಯ ಲೆಕ್ಕಾಚಾರವನ್ನು ಹಾಕುವ ಇವೆಲ್ಲ ಏನ್ರಿ ಇವು ರಾಷ್ಟ್ರೀಯ ಲೆಕ್ಕಾಚಾರವನ್ನು ಹಾಕುವ ವಿಧಾನಗಳು. ಇವೆಲ್ಲ ರಾಷ್ಟ್ರೀಯ ಲೆಕ್ಕಾಚಾರವನ್ನು ಹಾಕುವ ವಿಧಾನಗಳು. ಹಾಗಾದ್ರೆ ನಿಮಗೇನು ಕೇಳ್ಯಾರ? ವ್ಯಕ್ತಿಗಳಿಂದ ಮತ್ತು ವ್ಯಾಪಾರಿಗಳಿಂದ ಗಳಿಸಿದ ಒಟ್ಟು ಆದಾಯಗಳನ್ನು ಕೂಡಿಸಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕತ್ತಿದ್ರೆ ಅದಕ್ಕೆ ಏನಂತ ಕರೀತಾರೆ? ಆಪ್ಷನ್ ಎ ವೆಚ್ಚದ ವಿಧಾನ, ಆಪ್ಷನ್ ಬಿ ಮೌಲ್ಯವರ್ಧಿತ ವಿಧಾನ, ಆಪ್ಷನ್ ಸಿ ಉತ್ಪಾದನಾ ವಿಧಾನ, ಆಪ್ಷನ್ ಡಿ ಆದಾಯದ ವಿಧಾನ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? 8ನೇ ಕ್ವಶನ್ ಐತಿ, ಸರಿಯಾದ ಉತ್ತರ ಹಾಕ್ರಿ. ಹಾಗಾದ್ರೆ ಆದಾಯದ ವಿಧಾನ ಯಾವುದ್ರಿ? ಆದಾಯದ ವಿಧಾನ ಸರಿಯಾದ ಉತ್ತರ. ಆದಾಯದ ವಿಧಾನ ನಿಮಗೆ ಸರಿಯಾದ ಉತ್ತರ. ಸ್ನೇಹಿತರೆ 9ನೇ ಕ್ವಶನ್ ಯಾವ ರೀತಿಯಾಗಿ? ಟೋಟಲ್ 25 ಕ್ವಶನ್ಸ್ ಕೇಳಬೇಕು. ನೋ ಮೋರ್ ಆಪ್ಷನ್. 25 ಕ್ವಶನ್ಸ್ ಅದಾವೆ, ಚಂದ ಕೂತ್ ಕೇಳ್ರಿ. ನೋಡ್ರಿ 9ನೇ ಕ್ವಶನ್ ಯಾವ ರೀತಿಯಾಗಿ? ಈ ಕೆಳಗಿನ ಯಾವ ಮಹಾಸಾಗರ ಪೂರ್ವ ದಿಕ್ಕಿನಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳಿಂದ ಸುತ್ತುವರಿಯಲ್ಪಟ್ಟಿದೆ? ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಪೂರ್ವ ದಿಕ್ಕಿನಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಕಮ್ಸ್ ಫ್ರಮ್ ಸಬ್ಜೆಕ್ಟ್ ಇಸ್ ಜಿಯೋಗ್ರಫಿ. ಇದು ಜಿಯೋಗ್ರಫಿಯಿಂದ ಬಂದಿದೆ. ಜಿಯೋಗ್ರಫಿ ಒಳಗೆ ಯಾವ ರೀತಿ ಕೇಳ್ತಾರೆ ನೋಡ್ರಿ. ಒಂದು ಮಹಾಸಾಗರ ಐತೆ. ಆ್ಯಕ್ಚುಲಿ ABCD ಅಂದ್ರೆ ಅಟ್ಲಾಂಟಿಕ್ ಹಿಡ್ರಿ, ಆರ್ಕಿಟಿಕ್ ಹಿಡ್ರಿ, ಪೆಸಿಫಿಕ್ ಹಿಡ್ರಿ, ಹಿಂದೊಂದು ಈ ಸಾಗರ ಒಳಗೆ ಇದು ಪೂರ್ವ ದಿಕ್ಕಿನೊಳಗೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡಗಳಿಂದ ಹಿಂಗೆ ಸುತ್ತುವರೆದೈತೆ. ಹಾಗಾದರೆ ಯಾವುದು? ಆಪ್ಷನ್ ಎ ಅಟ್ಲಾಂಟಿಕ್ ಮಹಾಸಾಗರ, ಆಪ್ಷನ್ 2 ಆರ್ಕಿಟಿಕ್ ಸಾಗರ, ಆಪ್ಷನ್ 3 ಪೆಸಿಫಿಕ್ ಸಾಗರ, ಆಪ್ಷನ್ 4 ಹಿಂದೂ ಮಹಾಸಾಗರ. ನೀವು ಅಗದಿ ಈಸಿಯಾಗಿ ಅದನ್ನು ತೆಗಿತೀರಿ, ನಂಗೆ ಗೊತ್ತೈತಿ. ಹಾಗಾದ್ರೆ ಉಳಿದ 3 ಯಾವುದು? ಎಸ್ ನೋಡ್ರಿ, ಇಲ್ಲಿ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಇದೇನ ಮ್ಯಾಪ್ ನೋಡಿರ್ಬೇಕು. ಇದಕ್ಕೆ ಮ್ಯಾಪ್ ನೋಡ್ರಿ ನೀವು ಏನಾಗ್ತೀರಿ, ಈಸಿಯಾಗಿ ಹಿಂಗೆ ಮಾಡಿಬಿಡ್ತೀರಿ. ಈಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಯು ಹ್ಯಾವ್ ಟು ಕ್ಲಿಕ್ ದಿಸ್ ಆನ್ಸರ್, ಯು ಹ್ಯಾವ್ ಟು ರೀಡ್ ದ ಮ್ಯಾಪ್. ನೋಡ್ಕೋತೀರಿ. 1ನೇದು ಅಟ್ಲಾಂಟಿಕ್ ಸಾಗರ, 2ನೇದು ಆರ್ಕಿಟಿಕ್ ಸಾಗರ, 3ನೇದು ಪೆಸಿಫಿಕ್ ಸಾಗರ, 4ನೇದು ಹಿಂದೂ ಮಹಾಸಾಗರ. ಹಾಗಾದ್ರೆ 9ನೇ ಕ್ವಶನ್ ಸರಿಯಾದ ಆನ್ಸರ್ ಯಾವುದಂತಂದ್ರೆ ನಿಮಗೆಲ್ಲ ಈಸಿಯಾಗಿ ಗೊತ್ತು ಮಾಡಿರ್ತೀರಿ. ಕೆಲವೊಬ್ಬರಿಗೆ ಈಗ ಹೊಸದಾಗಿ ಬಂದವ್ರಿಗೆ ಗೊತ್ತಾಗಲ್ಲ. ಪೆಸಿಫಿಕ್ ಮಹಾಸಾಗರ, ದಟ್ ಇಸ್ ಅ ರೈಟ್ ಆನ್ಸರ್. ಇದು ಏನು ದೊಡ್ಡ ಮಹಾಸಾಗರ ಐತಿ, ಆಳವಾಗಿ ಐತಿ. ಈ ಪಾಯಿಂಟ್ ಆ್ಯಡ್ ಮಾಡ್ಕೊಡ್ರಿ. ಎಸ್. 10ನೇ ಪ್ರಶ್ನೆ 10. ಯಾರ ಆತ್ಮಚರಿತ್ರೆಯನ್ನು ಆನ್ ಅನ್ಸುಟೇಬಲ್ ಬಾಯ್ ಎಂದು ಹೆಸರಿಸಲಾಗಿದೆ? ಯಾರ ಆತ್ಮಚರಿತ್ರೆ ಐತಿ ಒಂದು ಯಾವುದು? ಏನು ಒಂದು ಆತ್ಮಚರಿತ್ರೆ ಐತಿ, ಅದಕ್ಕೆ ಆನ್ ಅನ್ಸುಟೇಬಲ್ ಬಾಯ್ ಎಂದು ಹೆಸರಿಸಲಾಗಿದೆ. ಸಂಜಯ್ ಕಪೂರ್, ಹನ್ಸನ್ ಮೆಹ್ರಾ, ಆದಿತ್ಯ ಚೋಪ್ರಾ, ಕರಣ್ ಜೋಹರ್. ನೋಡ್ರಿ, ಆನ್ ಅನ್ಸುಟೇಬಲ್ ದಟ್ ಈಸ್ ಕಾಲ್ಡ್. ನೀವು ಎದ್ರ ಬಗ್ಗೆ ಓದ್ಕೋಬೇಕು? ಪ್ರಮುಖ ವ್ಯಕ್ತಿಗಳ ಆತ್ಮಚರಿತ್ರೆಯ ಬಗ್ಗೆ. ಅಂದ್ರೆ ಆತ್ಮಚರಿತ್ರೆ ಪೂರ ಓದುದನ್ರಿ ಸರ್. ವಿಂಗ್ಸ್ ಆಫ್ ಫೈರ್ ಐತ್ರಿ, ವಿಂಗ್ಸ್ ಆಫ್ ಫೈರ್ ಐತೆ. ಆ ಫೈರ್ ನಾವು ತಗೊಂಡು ಡೈಲಿ ಓದ್ಕೊಂಡು ನೋ ಯಾರ್ದು ಬಗ್ಗೆ ಐತೆ ಅದು ಅಟ್ಟ ನೆನ್ಪಿಟ್ಕೊರ. ಎಲ್ಲ ಓದ್ಕೋತಾರೆ, ಒಬ್ಬೊಬ್ಬರಿಗೆ ಬೇಕಾಗ್ತದೆ ಒಂದೊಂದು ತಿಂಗಳು, ಅದೆಲ್ಲ ಬ್ಯಾಡ. ಸೊ ನೋಡ್ರಿ, ಆನ್ ಅನ್ಸುಟೇಬಲ್ ಬಾಯ್ ಎಂಬ ಹೆಸರಿಸಲಾಗಿದೆ. ಯಾರಿಗೆ ಹೆಸರಿಸಲಾಗಿದೆ? 10ನೇದು ಏನೈತೆ ಹೇಳಿ. ಆಪ್ಷನ್ ಎ ಹೇಳೇನಿ, ಸಂಜಯ್ ಕಪೂರ್. ಆಪ್ಷನ್ 2 ಹೇಳಿ, ಹನ್ಸನ್ ಮೆಹ್ತಾ. ಆಪ್ಷನ್ 2 ಆದಿತ್ಯ ಚೋಪ್ರಾ. ಆಪ್ಷನ್ 4 ಕರಣ್ ಜೋಹರ್. ಬರಲಿಕ್ಕ ಸರ್ ಸರಿಯಾದ ಉತ್ತರ ಕರಣ್ ಜೋಹರ್. ಸರ್ ಕರಣ್ ಜೋಹರ್ ಇಸ್ ರಿಲೇಟೆಡ್ ಟು ಯಾವುದ್ರಿ? ಅನ್ಸುಟೇಬಲ್ ಎಂಬ ಆತ್ಮಚರಿತ್ರೆ. 11ನೇದು ನೋಡ್ಕೊಳ್ರಿ, ರಾಸಾಯನಿಕ ಬಂಧಗಳ ಚೆಂಡು ಮತ್ತು ವಸಂತ ಮಾದರಿಯು ಅನುಸರಿಸುತ್ತದೆ. 1 ನಿಮಿಷ ನೀರು ಕುಡಿತು. ಅಡ್ರಪ್ಪ, ರಾಸಾಯನಿಕ ಬಂಧಗಳ ಚೆಂಡು ಮತ್ತು ವಸಂತ ಮಾದರಿ ಅನುಸರಿಸುತ್ತದೆ. ಹುಕ್ನ ಕಾನೂನು, ಚಾರ್ಲ್ಸ್ ಕಾನೂನು, ಗುರುತ್ವಾಕರ್ಷಣ ನಿಯಮ, ನ್ಯೂಟನ್ನ ನಿಯಮ. ಹುಕ್ ಚೆಂಡು ಮತ್ತು ವಸಂತ ಮಾದರಿ ರಾಸಾಯನಿಕ ಬಂಧಗಳು.
ಕೋವೆಲೆನ್ಸಿ ಬಂಧಗಳು ಆ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ಬಂಧಗಳು ಚೆಂಡು ಮತ್ತು ವಸಂತ ಮಾದರಿ ಅನುಸರಿಸುತ್ತದೆ. ಹುಕ್ನ ಕಾನೂನು, ಚಾರ್ಲ್ಸ್ನ ಕಾನೂನು, ಗುರುತ್ವಾಕರ್ಷಣೆ ನಿಯಮ, ನ್ಯೂಟನ್ನ ನಿಯಮ. ಹಾಗಾದರೆ 11ನೇದು ಯಾವುದ್ರಿ ಸರ್? ಈಸಿಯೆಸ್ಟ್ ಕ್ವಶನ್. ದಿಸ್ ಇಸ್ ಆಲ್ ರಿಲೇಟೆಡ್ ಟು ಸೈನ್ಸ್ ರಿಲೇಟೆಡ್ ಕ್ವಶನ್ಸ್. ಸರಿಯಾದ ಉತ್ತರ ಹುಕ್ನ ಕಾನೂನು. ರೈಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್. ಈ ಕೆಳಗಿನ ಯಾರನ್ನು ಗಜಲ್ ಲೋಕದ ಅರಸ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾರನ್ನು ಗಜಲ್ ಲೋಕದ ಅರಸ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಜಗಜಿತ್ ಸಿಂಗ್, ಆಪ್ಷನ್ 2 ಮನ್ನಾ ಡೇ, ಆಪ್ಷನ್ 3 ಮುಕೇಶ್, ಆಪ್ಷನ್ 4 ಶೈಲೇಂದ್ರ. ಆಪ್ಷನ್ ಎ ಜಗಜಿತ್ ಸಿಂಗ್, ಆಪ್ಷನ್ 2 ಮುನ್ನಾ ಡೇ, ಸಿ ಮುಕೇಶ್, 4ನೇದು ಶೈಲೇಂದ್ರ. ಹಾಗಾದರೆ ನಿಮ್ಮ ಉತ್ತರ ಯಾವುದು? ಕಮೆಂಟ್ನಾಗ ಬರಬೇಕು. ಸರಿ, ಯಾವ್ದ್ರಿ ನಿಮ್ಮ ಉತ್ತರ ಯಾವುದು? 12ನೇ ಕ್ವಶನ್ಗೆ ನಿಮ್ಮ ಉತ್ತರ ಯಾವುದು? ಬೇಗ 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 ಕಮೆಂಟ್ ಹಾಕ್ರಿ. ನೋಡ್ರಿ, ಇನ್ನೊಂದು ಸಲ ಹೇಳ್ತೀನಿ. ಗಜಲ್ ಲೋಕದ ಅರಸ ಎಂದು ಯಾರನ್ನು ಕರೆಯುತ್ತಾರೆ? ಹಾಗಾದ್ರೆ ಆಪ್ಷನ್ ಯಾರು? ಜಗಜಿತ್ ಸಿಂಗ್ನನ್ನು ಗಜಲ್ ಲೋಕದ ಅರಸ ಅಂತ ಕರೀತಾರೆ. ಶ್ರೀ ಉತ್ಸವ ಆಗಬೇಕು. ಶ್ರೀ ಉತ್ಸವ ಅಲ್ರಿ ಸ್ನೇಹಿತರೆ, ಅದು ಡ್ರೀ. ಈ ರೀತಿಯಾಗಿ ಈ ಡ್ರೀ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಡ್ರೀ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಆಪ್ಷನ್ ಎ ಅರುಣಾಚಲ್ ಪ್ರದೇಶ್, 2 ಕೇರಳ, 3 ಅಸ್ಸಾಂ, 4 ಆಂಧ್ರ ಪ್ರದೇಶ್. ಡ್ರೀ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ನಾಟ್ ಪರ್ಸ್ರಿ ಅಲ್ಲ, ಅದು ಡ್ರೀ ಆಗಬೇಕಾಗಿತ್ತು. ಡ್ರೀ ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸುತ್ತದೆ? ಆಪ್ಷನ್ ಎ ಅರುಣಾಚಲ್ ಪ್ರದೇಶ, 2ನೇದು ಕೇರಳ, 3ನೇದು ಅಸ್ಸಾಂ, 4ನೇದು ಆಂಧ್ರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಯಾವುದು? ಅರುಣಾಚಲ್ ಪ್ರದೇಶ್. ಕೇರಳಲ್ಲಿ ಇರುವುದು ಏನು? ಕೇರಳಲ್ಲಿ ಇರುವುದು ಮೋಹಿನಿಯಟ್ಟಮ್ಮ ಕಥಕ್ಕಳಿ ಇರುವುದು. ಅಸ್ಸಾಂ ಒಳಗೆ ಸಂತ್ರಿಯ ಐತಿ. ಆಂಧ್ರ ಪ್ರದೇಶ್ AP. ಈಗ ಆಂಧ್ರ ಪ್ರದೇಶದ ರೀಸೆಂಟ್ ಮುಖ್ಯಮಂತ್ರಿ ಯಾರದಾರ? ಕಮೆಂಟ್ ಹಾಕ್ರಿ. ಈ ಕೆಳಗಿನ ಯಾರು? ದಿ ರೋಯಾ ಫ್ಯಾಕ್ಟರಿ ಅಥವಾ ದ ರೋಯಾ, ಅದು ಇಂಗ್ಲೀಷ್ನ ದ ಆಗ್ತದೆ, ಕನ್ನಡದಾಗ ದಿ ಆಗ್ತದೆ. ದ ರೋಯಾ ಫ್ಯಾಕ್ಟರಿ. ಈ ಕೆಳಗಿನ ಯಾರು ದ ರೋಯಾ ಫ್ಯಾಕ್ಟರಿ ಎಂಬ ಪುಸ್ತಕದ ಲೇಖಕರು? ಒಂದೊಂದು ಪುಸ್ತಕ, ದಟ್ ಈಸ್ ದ ಬುಕ್. ದ ರೋಯಾ ಜೋಯಾ, ಎಸ್, ರೋಯಾ ಇರ್ಬೋದು, ಜೋಯಾ ಇರ್ಬೋದು. ದ ರೋಯಾ ಅಥವಾ ಜೋಯಾ ಫ್ಯಾಕ್ಟರಿ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಕಿರಣ್ ದೇಸಾಯಿ, 2ನೇದು ಅನುಜಾ ಚೌಹಾಣ್, 3ನೇದು ನಂದಿನಿ ವಾಜಪೇಯಿ, 4ನೇದು ಸುಧಾಮೂರ್ತಿ. ದ ಜೋಯಾ ಫ್ಯಾಕ್ಟರಿಯ ಪುಸ್ತಕ ಬರೆದವರು ಯಾರು? ಆಪ್ಷನ್ ಎ ಹೇಳಿನಿ. ಹಾಗಾದರೆ ನಿಮ್ಮ ಸರಿಯಾದ ಉತ್ತರ ಅನುಜಾ ಚೌಹಾಣ್. ದ ಜೋಯಾ ಫ್ಯಾಕ್ಟರಿ ಪುಸ್ತಕ. ಭಾರತೀಯ ನೃತ್ಯದ ಯಾವ ರೂಪವು ಮೃದುವಾದ ಮತ್ತು ಸ್ತ್ರೀ ಪ್ರಸ್ತುತಿಗೆ ಸೂಕ್ತವಾಗಿದೆ ಎಂದು ಹೇಳಲಾಗುತ್ತದೆ? ಭಾರತೀಯ ನೃತ್ಯ. 2ನೇ ಕ್ವಶನ್, ದಟ್ ಇಸ್ ರಿಲೇಟೆಡ್ ಟು ನೃತ್ಯಗಳು. ಒಂದು ಕ್ವಶನ್ ಆಲ್ರೆಡಿ ಆಗೈತಿ. ಇಲ್ಲಪ್ಪ, ಇದು ಹೇಳಿನಲ್ಲ, ಐದು ಕ್ವಶನ್ ಐತೆ ನೋಡ. ಎಸ್, ಭಾರತೀಯ ನೃತ್ಯ ಪ್ರಕಾರಗಳಲ್ಲಿ ಬರುವ ಡ್ಯಾಶ್ ಎಂಬ ಪದ ಸಂಸ್ಕೃತತೆ ಮಂದಿ ದಿಕ್ಕಿನಡೆಗೆ ಕೊಂಡೊಯ್ಯ ಅಂತ ಹೇಳ್ತದ. ಗೊತ್ತೈತಿ ನಿಮಗೆ. ಇಲ್ಲೇ ಐತಿ ನೋಡ್ರಿ ತಮಗೆ ಕೊಡ್ರೆ. ನೆಕ್ಸ್ಟ್ ಕ್ವಶನ್, 2 ಕ್ವಶನ್ ಅಂದ್ರೆ ಇದು ಆರ್ಟ್ ಆ್ಯಂಡ್ ಕಲ್ಚರ್. ಕ್ಲಿಯರ್ ಆಗುತ್ತೆ. ಭಾರತೀಯ ನೃತ್ಯದ ಯಾವ ರೂಪವು ಮೃದುವಾದ ಮತ್ತು ಸ್ತ್ರೀ ಪ್ರಸ್ತುತಿಗೆ ಸೂಕ್ತವಾಗಿದೆ? ಆಪ್ಷನ್ ಎ ಲಾಸ್ಯ ನೃತ್ಯ, ತಾಂಡವ. ಸಮಾನ. ಇದು ಸಮಾನ. ಇದು ಹಿಂದಿ ವರ್ಡ ಮತ್ತು ಹಿಂದಿದೊಳಗೆ ಟೈಪ್ ಇದೆ. ಲಾಸ್ಯ ನೃತ್ಯ, ತಾಂಡವ, ಸಮಾನ. ಹಾಗಾದರೆ ಯಾವುದು? ಎಷ್ಟನೇ ಕ್ವಶನ್ ರೀ ಇದು? ಕಡೆ ಅಂದ್ರೆ ಅದನ್ನ ಅಷ್ಟಾಯ್ತು, ಇದಿಷ್ಟಾಯ್ತು, ಇದು ಹಂಗಂದ್ರೆ ಇದು 15ನೇ ಕ್ವಶನ್ಗೆ ಉತ್ತರ ಐತೆ ಸರ್. 15ನೇ ಕ್ವಶನ್ ಹೇಳತ್ತೇನೆ ರೀ. ಭಾರತೀಯ ನೃತ್ಯದ ಯಾವ ರೂಪವು ಮೃದುವಾದ ಮತ್ತು ಸ್ತ್ರೀ ಪ್ರಸ್ತುತಿಗೆ ಸೂಕ್ತವಾಗಿದೆ ಅಂತ ಹೇಳ್ತಾರೆ? ಹಾಗಾದ್ರೆ ಆಪ್ಷನ್ ಎ ಲಾಸ್ಯ, 2ನೇದು ತಾಂಡವ, 3ನೇದು ನೃತ್ಯ, 4ನೇದು ಸಮಾನ. ಅಂದ್ರೆ ನಿಮ್ಗೆ ಕನ್ನಡದಾಗ ಏನಾಗ್ತದೆ? ನೃತ್ಯ ಅಂತ ಹಾಕ್ಕೊಳ್ತ ನೋಡ್ರಿ. ಕನ್ನಡದಲ್ಲಿ ನೃತ್ಯ ಬೇರೆ, ನೃತ್ಯ ಬೇರೆ. 3ನೇದು ನೃತ್ಯ ಐತಿ, 4ನೇ ನೃತ್ಯ ಆಗ್ತೈತಿ, 15ನೇದು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಂದ್ರೆ ಸ್ಮೂತ್, ಅಂದ್ರೆ ಮೃದುವಾದ ಮತ್ತು ಸ್ತ್ರೀ ಪ್ರಸ್ತುತಿ ಯಾವುದು? ಲಾಸ್ಯ. ಒಪ್ಪುಗೊತ್ತ. ಹಾಗಾದ್ರೆ 16ನೇ ಕ್ವಶನ್ ನೋಡ್ರಿ. ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲು ಬುಡಕಟ್ಟು ಕ್ರೀಡಾ ಮಹೋತ್ಸವ ಜಜಾಂಟಿಯಾ ಖೇಲ್ ಮಹೋತ್ಸವ, ದಟ್ ಈಸ್ ಅ ಟ್ರೈಬ್ ಶೆಡ್ಯೂಲ್ ಟ್ರೈಬ್ ಫೆಸ್ಟಿವಲ್ ಇದೊಂದು.
ಈ ಕೆಳಗಿನ ಯಾವ ವರ್ಷದಲ್ಲಿ ದಟ್ ಇಸ್ ಇಯರ್ ಬುಡಕಟ್ಟು ಕ್ರೀಡಾ ಮಹೋತ್ಸವ ಆಗಿರತಕ್ಕಂಥ ಜಜಾಂಟಿಯ ಖೇಲ್ ಉತ್ಸವ ನಡೆಯಿತು? ಜಜಾಂಟಿಯ ಖೇಲ್ ಉತ್ಸವ ಆಪ್ಷನ್ ಎ 2020, ಆಪ್ಷನ್ 2 2022, ಮೂರನೇದು 2023, ನಾಲ್ಕನೇದು 2021. ಹಾಗಾದರೆ ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ಬುಡಕಟ್ಟು ಕ್ರೀಡಾ ಮಹೋತ್ಸವದ ಜಜಾಂಟಿಯ ಖೇಲ್ ಮಹೋತ್ಸವ ನಡೆಯಿತು? ಎ 2020, ಬಿ 22, ಸಿ 23, ಡಿ 2021. ಹೇಳ್ರಿ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಬರ್ ಕಮೆಂಟ್ ಬರಬೇಕು. ಸರಿಯಾದ ಉತ್ತರ 2023. ಯಾಕಂದರೆ ಇದು 2023 ಅಫಿಷಿಯಲ್ ಕ್ವಶನ್ ಪೇಪರ್ ಇರುವುದರಿಂದ ನಿಮಗೆ 2023 ಅಫಿಷಿಯಲ್ ಕ್ವಶನ್ ಪೇಪರ್ ಇರುವುದರ ಅದರಲ್ಲಿಂದ ನಡೀತಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದು. ಆದ್ದರಿಂದ ನೀವು ಈ ವರ್ಷ ಏನು ನೋಡಬೇಕು, ಯಾವ್ಯಾವ ಬುಡಕಟ್ಟು ಮಹೋತ್ಸವ ನೋಡಿದ್ರೆ ಯಾವ ಮಹೋತ್ಸವಗಳು ನಡೆದಾವೆ, ಯಾವ ರಾಜ್ಯದಾಗ ಯಾವ ಉತ್ಸವ ನಡೆದ, ದಟ್ ಇಸ್ ಕಾಲ್ ಯು ರೀಡ್ ಟು ಪ್ರೆಸೆಂಟ್ಲಿ 2024. ಈಗ 6 ತಿಂಗಳಾಗೈತೆ, 6 ಮಂತ್ಸ್. ಇನ್ನು 3 ಅಂದ್ರೆ 9 ತಿಂಗಳ ಕರೆಂಟ್ ಅಫೇರ್ಸ್ ನಿಮ್ಮ ತಲೆ ಆಗಿರಬೇಕು. ಡೆಪ್ತ್ ಹೋಗ್ಬೇಡ್ರಿ, ನೀವು ಎಲ್ಲಿದ ಮೇಲೆ ಚೆನ್ನಕ್ಕೆ ಹೊರಗೆ ಮಾಡಿ. ಎಸ್, ಮುಂದೆ ನೋಡಿ 17ನೇ ಕ್ವಶನ್ ನೋಡ್ಕೊಳ್ರಿ. ಈ ಕೆಳಗಿನವುಗಳು ಯಾವ ನೃತ್ಯಕ್ಕೆ ಸಲ್ಲಿಸಿದ ಕೊಡುಗೆಗಳ ಕರೋತಿ? 2021 ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಫೆಬ್ರವರಿ 2023 ನೀಡಲಾಗಿದೆ. ಆಯಿತು, ಸ್ವೀಕರಿಸಿಲ್ಲ. ಹಾಯ್ ಸರ್ ನೋಡ್ಕೊಳ್ರಿ. ಈ ಕೆಳಗಿನ ಯಾವ ನರ್ತಕಿಯ ನೃತ್ಯ ಕಲೆಗೆ ಸಲ್ಲಿಸಿದ ಕೊಡುಗೆಗಳ ಗೌರವಾರ್ಥ? 2021 ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಫೆಬ್ರವರಿ 2023 ನೀಡಲಾಯಿತು. ಹಾಗಾದರೆ ಸ್ವಲ್ಪ ನೋಡ್ಕೊಡ್ರಿ ಯಾವ್ಯಾವ ಅಂದ್ರೆ ತಕೋಮಾ ಇಂದೇಮುಖಿ ದೇವಿ, ನೀನಾ ಪ್ರಸಾದ್, ಜಯಲಕ್ಷ್ಮಿ ಈಶ್ವರಿ, ಸುಮಿತ್ರಾ ಗುಹಾ. ಹಾಗಾದ್ರೆ ಯಾವ್ದ್ರಿ ಸರಿಯಾದ ಉತ್ತರ ಯಾವ್ದು ನೋಡ್ರಿ? ಸುಮಿತ್ರಾ ಗುಹಾ. ದಟ್ ಈಸ್ ದ ರೈಟ್ ಆನ್ಸರ್. 2021 ಈ ಸಲ ನೋಡ್ಕೊಟ್ರೆ ಅಪ್ಡೇಟ್ ಆಗಿರ್ತದೆ. ಸೊ ಕೆಳಗಿನ ಯಾವ ಭಾರತೀಯ ಸಾಮೂಹಿಕ ಚಳುವಳಿ ಮಹಾತ್ಮ ಗಾಂಧೀಜಿಯವರು ಪ್ರಸಿದ್ಧ ದಂಡಿ ನಡಿಗೆಯೊಂದಿಗೆ ಆರಂಭವಾಯಿತು? ದಂಡಿ ನಡಿಗೆ ಉಪ್ಪು ದಂಡಿ ಇದೆಲ್ಲ ಅದರ ಸರ್. ಕೆಡಾ ಚಳವಳಿ ಆಗಿರ್ಬೋದು, ನಾಗರಿಕ ಕಾನೂನುಭಂಗ ಚಳವಳಿ, ಅಥವಾ ಅದು ಭಾರತ ಬಿಟ್ಟು ತೊಲಗಿ ಚಳವಳಿ, ಅಸಹಕಾರ ಚಳವಳಿ. ಹಾಗಾದರೆ ಯಾವುದು? ಈ ಕೆಳಗಿನ ಮಹಾತ್ಮ ಗಾಂಧೀಜಿಯವರು ಹತ್ರ ಮಹಾತ್ಮ ಗಾಂಧೀಜಿಯವರು ಪ್ರಸಿದ್ಧ ದಂಡಿ ನಡಿಗೆ ಅಂದರೆ ನಡ್ಕೋತ ಹೋಗೋದು ಯಾವುದಕ್ಕೆ ಸಂಬಂಧಪಟ್ಟದ? ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡ್ಕೊಳ್ರಿ. ಹಾಗಾದರೆ ನಾಗರಿಕ ಕಾನೂನುಭಂಗ ಚಳವಳಿ. ಕಾನೂನುಭಂಗ ಅಂದ್ರೆ ಏನು? ಇಲ್ಲಿರ್ತಕ್ಕಂಥ ಕಾನೂನನ್ನು ಮುರಿಯುವುದು. ಏನು ಮಾಡ್ತಾರೆ ಬ್ರಿಟಿಷರು? ಈ ಸಾಲ್ಟ್ ಅಂದ್ರೆ ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕಿರ್ತಾರೆ. ಆ ಟ್ಯಾಕ್ಸನ್ನು ಮುರಿದ ಸಂಬಂಧ ಏನು ಮಾಡ್ತಾರೆ? ಅದೇ ಕಾನೂನು ಮುರಿದು ಕಾನೂನುಭಂಗ ಚಳವಳಿ. ಅದು ಬರೋಬ್ಬರ ಐತಲ್ರಿ. ಭಾರತ ಸರ್ಕಾರ 3 ಹಂತಗಳು ಯಾವುವು? ಭಾರತ ಸರ್ಕಾರದ 3 ಹಂತಗಳು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಮವರ್ತಿ ಪಟ್ಟಿ ಇವುದಿಲ್ಲ. ಅದೇ ರೀತಿ ಭಾರತ ಸರ್ಕಾರದ 3 ಹಂತಗಳು ಯಾವುವು? ಆಪ್ಷನ್ ಎ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ. ಆಪ್ಷನ್ 2 ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಫೆಡರಲ್ ಸರ್ಕಾರ. ಆಪ್ಷನ್ 3 ಕೇಂದ್ರ ಸರ್ಕಾರ, ನ್ಯಾಯಾಂಗ ಸರ್ಕಾರ ಮತ್ತು ಫೆಡರಲ್ ಸರ್ಕಾರ. ಆಪ್ಷನ್ 4 ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ಸರ್ಕಾರ. ಹಾಗಾದರೆ 19ನೇಗೆ ನಿಮಗೆ ಉತ್ತರ ಯಾವುದೈತಿ ಕಮೆಂಟ್ ಹಾಕ್ರಿ. ನಿಮಗೆಲ್ಲ ಗೊತ್ತಿರ್ತದ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ. ಕೇಂದ್ರ ಸರ್ಕಾರ ಭಾಗ 5ರಲ್ಲಿ ಬರ್ತದೆ, ರಾಜ್ಯ ಸರ್ಕಾರ 6ರಲ್ಲಿ ಬರ್ತದೆ. ಈ ಸ್ಥಳೀಯ ಸರ್ಕಾರ ಏನು ಬರ್ತದೆ? ಈ ಗ್ರಾಮ ಪಂಚಾಯತ್ ಇರ್ಬೋದು, ಈ ತಾಲೂಕು ಪಂಚಾಯತ್ ಇರ್ಬೋದು, ಈ ಜಿಲ್ಲಾ ಪಂಚಾಯತ್ ಇರ್ಬೋದು. ಆದ್ದರಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಸರಿಯಾದ ಉತ್ತರ ಆಗಿರ್ತದೆ. ಯಾಕಂದ್ರೆ 19ನೇ ಕ್ವಶನ್ಗೆ ಸರಿಯಾದ ಉತ್ತರ ಇದು. ಹೌದಲ್ರಿ? 19ನೇದಕ್ಕೆ ಸರಿಯಾದ ಉತ್ತರ ನಮಗೆ ಸಿಕ್ಕತ್ತೆ. ಹಾಗಾದ್ರೆ 20ನೇ ಕ್ವಶನ್ ಯಾವ ರೀತಿಯಾಗೈತಿ ನೋಡ್ಕೊಳ್ರಿ. ಕೋಶ ಭಿತ್ತಿಯ ಬಹುಪಾಲು. ಕೋಶ ಭಿತ್ತಿಯಲ್ಲಿ ಕಂಡು ಬರ್ತದೆ ಕಮೆಂಟ್ ಹಾಕ್ರಿ. ಕೋಶ ಭಿತ್ತಿಯ ಬಹುಪಾಲು ಯಾಂತ್ರಿಕ ಬಲಕ್ಕೆ ಕಾರಣವಾದ ಮುಖ್ಯ ರಚನಾತ್ಮಕ ಅಂಶ. ಕೋಶ ಭಿತ್ತಿಯ ಬಹುಪಾಲು ಯಾಂತ್ರಿಕ ಬಲಕ್ಕೆ ಕಾರಣವಾದ ಮುಖ್ಯ ರಚನಾತ್ಮಕ ಅಂಶ ಯಾವುದು? ಮುಖ್ಯ ರಚನಾತ್ಮಕ ಅಂಶ ಯಾವುದು? ಆಪ್ಷನ್ ಎ ಗ್ಲೈಕೋಜನ್, ಆಪ್ಷನ್ 2 ಸೆಲ್ಯುಲೋಸ್, ಆಪ್ಷನ್ 3 ಹೆಪರಿನ್, ಆಪ್ಷನ್ 4 ಕೈಟಿನ್. ಹಾಗಾದರೆ 20ನೇ ಸರಿಯಾದ ಉತ್ತರ ಯಾವುದಂದ್ರೆ ಸೆಲ್ಯುಲೋಸ್. ದಟ್ ಈಸ್ ದ ರೈಟ್ ಆನ್ಸರ್. ಸರ್, ಭಾರತದ ಹಿಮ್ಮೆಟ್ಟುವ ಮಾನ್ಸೂನ್ ತಿಂಗಳು. ಹಿಮ್ಮೆಟ್ಟುವ ಮಾನ್ಸೂನ್ ಅಂದರೆ ಈಶಾನ್ಯ ಮಾನ್ಸೂನ್ ಮಾರುತಗಳು. ಹಿಮ್ಮೆಟ್ಟುವ ಮಾನ್ಸೂನ್ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಸಂಭವಿಸುತ್ತವೆ? ಈಶಾನ್ಯ ಮಾನ್ಸೂನ್ ಮಾರುತಗಳು ಯಾವಾಗ ಸಂಭವಿಸುತ್ತವೆ ಹೇಳ್ರಪ್ಪ. ಯಾವ ತಿಂಗಳದಾಗ? ಅಕ್ಟೋಬರ್ ನವೆಂಬರ್ದಾಗ ಸಂಭವಿಸ್ತಾವೆ, ಮಾರ್ಚ್ ಮೇದಾಗ ಸಂಭವಿಸ್ತಾವೆ, ಮೇ ಜೂನು ಜನವರಿ ಫೆಬ್ರವರಿ. ಸರಿಯಾದ ಉತ್ತರ ಅಕ್ಟೋಬರ್. ಈ ರೀತಿಯಾಗಿ ಹೋಗಿರ್ತಾವೆ ಮಾನ್ಸೂನ್ ಮಾರುತಗಳು. ಮತ್ತೆ ಇಲ್ಲಿ ಇದೆಲ್ಲ ಈಶಾನ್ಯ, ಮತ್ತು ಇಲ್ಲಿದ ರಿವರ್ಸ್ ಅಕ್ಕಾವ. ದಟ್ ಈಸ್ ಕಾಲ್ಡ್ ಇದು ಹಿಮ್ಮೆಟ್ಟುವ ಅಥವಾ ಈಶಾನ್ಯದ ಮಾನ್ಸೂನ್ ಮಾರುತಗಳು ಅಂತ ಕರೀತಾರೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಏನಾಗ್ತಾವೆ? ರಿವರ್ಸ್ ಬರ್ತಾವೆ. ಸರಿ ಐತಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. ಇದು ಸಹ ಮಹಾತ್ಮ ಗಾಂಧೀಜಿಯವರ ರಿಲೇಟೆಡ್ ಇತ್ತು. ಈಗ ಆಲ್ರೆಡಿ ಒಂದು ಕ್ವಶನ್ ನೀವು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕಂಡುಕೊಂಡಿರಿ. 2ನೇ ಕ್ವಶನ್. ಈ ಕೆಳಗಿನ ಯಾವುದು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಆಧರಿಸಿದ
ಮಹಾತ್ಮ ಆದರ್ಶದ ಒಂದು ತತ್ವ. ಇದು ರಿಲೇಟೆಡ್ ಟು DPSP. DPSP ಅಂದರೆ ಏನಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟದ. ಒಂದು, ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸುವುದು. ಎರಡನೇದು, ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವುದು. ಮೂರನೇದು, ನಗರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಉತ್ತೇಜಿಸುವುದು. ನಾಲ್ಕನೇದು, ಆರೋಗ್ಯಕರ ಹಾನಿಕಾರಕವಾದ ಮತ್ತೇರಿಸುವ ಪಾನೀಯಗಳನ್ನು ನಿಷೇಧಿಸುವುದು. ಅಂದ್ರೆ ಇದು ಆಲ್ಕೋಹಾಲ್ ಬ್ಯಾನ್ ಮಾಡಿರಿ ಅಂತ ಮಹಾತ್ಮ ಗಾಂಧಿ ಹೇಳ. ಹಾಗಾದರೆ ಯಾವುದು ತತ್ವವಲ್ಲ ಅಂತ ಕೇಳೋಣ. ತತ್ವ ಐತಿ ಅಂತ ಕೇಳಿಲ್ಲ, ತತ್ವ ಅಲ್ಲ ಅಂತ ಕೇಳೋಣ. ಸರಿಯಾಗಿ ನೋಡಿ ಇಟ್ಟುಕೊಳ್ರಿ. ಹಾಗಾದರೆ ಯಾವುದು? 23ನೇ ಕ್ವಶನ್ಗೆ ನಿಮ್ಮ ಉತ್ತರ ಯಾವುದು ಸ್ನೇಹಿತರ? ಫೋಕಸ್ ಇದು ಅರ್ಬನ್ ಅಂದರೆ ನಗರ ಪ್ರದೇಶಗಳಿಗೆ ಕೈಗಾರಿಕೆ. ಗಾಂಧೀಜಿಯವರು ಒಂದು ಕಾಮನ್ ಸೆನ್ಸ್ನಾಗ ಇಟ್ಬಿಟ್ಟು ಗಾಂಧೀಜಿಯವರು ಯಾವುದೇ ರೀತಿಯ ನಗರಕ್ಕೆ ಅವ್ರು ಹೆಚ್ಚಿಗೆ ಫೋಕಸ್ ಮಾಡಲಿಲ್ಲ, ಹಳ್ಳಿಗೆ ಫೋಕಸ್ ಮಾಡ್ರು. ಆದರೆ ನಗರ ಬಂದಾಗ ತೆಗೆದುಬಿಟ್ರು. ಎಸ್. ನೆಕ್ಸ್ಟ್, ಹಾಗಾದ್ರೆ 24ನೇದು, ಈ ಕೆಳಗಿನ ಯಾವ ರಾಜನು ಸಾಂಚಿ ಸ್ತೂಪ ನಿರ್ಮಾಣಕ್ಕೆ ಸಾಂಚಿ ಸ್ತೂಪ ಐತ್ಲ, ಮೌರ್ಯ ಸಾಮ್ರಾಜ್ಯದ ಶಾಂತಿ ಸ್ತೂಪ, ಅದರ ನಿರ್ಮಾಣಕ್ಕೆ ಯಾರು ಅಡಿಪಾಯ ಹಾಕಿರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಎರಡನೇದು ಸಮುದ್ರಗುಪ್ತ, ಮೂರನೇದು ಬಿಂಬಸಾರ, ನಾಲ್ಕನೇದು ಅಶೋಕ. ಬಿಂಬಸಾರ, ಅಶೋಕ, ಚಂದ್ರಗುಪ್ತ. ಇದ್ರ ಯಾರು? ರಾಂಚಿ ಅಲ್ಲ, ಸಾಂಚಿ ಸ್ತೂಪದ ನಿರ್ಮಾಣಕ್ಕೆ ಕೈ ಹಾಕಿದವರು ಯಾರು ಹೇಳ್ರಿ? ಗೊತ್ತಿರುತ್ತೆ ಅಶೋಕ. ಹೀಗೆ ಸ್ವಲ್ಪ ಎಲ್ಲರಿಗೂ ಗೊತ್ತಿರುತ್ತೆ, ಈಸಿ. ಹಿಂದೂ ಸುಧಾರಣಾ ಸಂಸ್ಥೆಯಾದ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಹಿಂದೂ ಪಿಂದು ಎಲ್ಲ ಬಿಟ್ಟುಬಿಡ್ರಿ. ಈಗ ಬ್ರಹ್ಮ ಸಮಾಜ ನೋಡ್ರಿ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಹಿಂದೂ ಬೇಕಾ ಮಾತಾಡೋದು ಬಿಡಕ್ಕೆ ಹೋಗ್ಬಿಟ್ರೆ, ಭಾಳ ಇಂಪಾರ್ಟೆಂಟ್ ಆಫ್ ಹಿಂದೂಯಿಸಮ್. ಫೋಕಸ್ ಆನ್ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? 3 ಮಾರ್ಕ್ಸ್ ಬರ್ತದೆ. ಅಗದಿ ಈಜಿ ಕ್ವಶನ್ ಐತಿ ನಿಮ್ಗೆ. ಇದು ಲಾಸ್ಟ್ ಏನು ಮಾಡ್ರಿ? ಕಮೆಂಟ್ ಹಾಕ್ರಿ ಹೇಳಿಬಿಡೋಣ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ರಾಮಕೃಷ್ಣ ಪರಮಹಂಸ, ಆಪ್ಷನ್ 2 ರಾಜಾ ರಾಮಮೋಹನ್ ರಾಯ್, ಆಪ್ಷನ್ ಸಿ ಗಾತಾರಾಮ್ ಖಂಡ್ರಾವ್, ಆಪ್ಷನ್ 4 ರವೀಂದ್ರನಾಥ್ ಠಾಗೂರ್. ಹಾಗಾದರೆ ನಿಮ್ಮ ಸರಿಯಾದ ಉತ್ತರ ಯಾವುದು? ರಾಜಾ ರಾಮಮೋಹನ್ ರಾಯ್. ಮೋಸ್ಟ್ ಆಫ್ ದ ಕ್ವಶನ್ ಹ್ಯಾವ್ ಟು ಕಮ್ ಟು ಅಗ್ನಿವೀರ್ ಎಕ್ಸಾಮಿನೇಷನ್ಗೆ ಈ ಕ್ವಶನ್ ಬರ್ತದೆ, ನೋಡಿ ಇಟ್ಕೊಡ್ರಿ. ರಾಜಾ ರಾಮಮೋಹನ್ ರಾಯ್. ಸ್ನೇಹಿತರೆ, ಇದು MTS ಅಫಿಷಿಯಲ್ ಕ್ವಶನ್ ಪೇಪರ್ ಐತಿ. MTSದ ಅಫಿಷಿಯಲ್ ಕ್ವಶನ್ ಪೇಪರ್ ಐತಿ. ಒಂದು ನಿಮಿಷ. MTSದು ಇದು ಅಫಿಷಿಯಲ್ ಕ್ವಶನ್ ಪೇಪರ್ ಐತಿ. ಇದು 2023ಯಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್. ಯಾರಿಗೆ ಬೇಕು PDF ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ PDF ಉಚಿತವಾಗಿ ಸಿಗ್ತದೆ. ಉಚಿತವಾಗಿ PDF ಇರುವುದರಿಂದ ಯಾರು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ತಗೊಳ್ರಿ, ಓದ್ರಿ, ಎಂಜಾಯ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಏನು ಮಾಡಿರಿ, ಶೇರ್ ಮಾಡ್ಕೋತ್ಕೊಂಡ್ರಿ. ಶೇರ್ ಮಾಡಿರಿ, ನಿಮ್ಮ ಕಾಲೇಜ್ ಗ್ರೂಪ್ನಾಗ ಶೇರ್ ಮಾಡಿರಿ, ಎಲ್ಲ ಕಡೆ ಶೇರ್ ಮಾಡಿರಿ. ನನಗೂ ಸ್ವಲ್ಪ ಮೋಟಿವೇಶನ್ ಸಿಗ್ತದೆ ಇನ್ನೊಂದು 4-5 ಕ್ವಶನ್ ಪೇಪರ್ ಅಪ್ಡೇಷನ್ ನಿಮಗೆ ಕೊಡಕ್ಕಂತೇಳಿ. ಮತ್ತು ಈಗ CHSLದು ಒಂದು ಮಾಡಲ್ ಕ್ವಶನ್ ಪೇಪರ್ ತರ್ತೀನಿ, SSC GDದು ಒಂದು ಮಾಡಲ್ ಕ್ವಶನ್ ಪೇಪರ್ ತರ್ತೀನಿ. ನಮ್ಮ ಅತಿ ನೆಚ್ಚಿನ PCದ ಒಂದು 25 ಮಾಡ್ತಿಲ್ಲ 50 ಕ್ವಶನ್ ಪೇಪರ್ ತರ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ಬೃಹತ್ ನೋಟಿಫಿಕೇಶನ್ ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಳಗೂ ಆಗೂ ಅದಾವ. ಅದಾಗಿ ನಮ್ಗೆ ತರಬೇಕಾಗ್ತದೆ. ನಾನು ಇನ್ಫಾರ್ಮೇಷನ್ ಕೊಡಬೇಕು, ನಾನು ಕೊಡ್ತೇನೆ. PDF ಕೊಡ್ತೇನೆ. ವಿಡಿಯೋ ನೋಡ್ತೀರಿ, ಬಿಡ್ತೀರಿ. ನಿಮಗೆ ಬಿಟ್ಟಿದ್ದ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಆಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.